ಇದು ಮುಕ್ತವಾಗಿದೆ, ನೇರವಾಗಿದೆ, ನಿಷ್ಠುರವಾಗಿದೆ. ಇಲ್ಲಿ ಯಾರು ಯಾವುದೇ ಕಮೆಂಟ್ ಹಾಕಿದ್ರು ಅದನ್ನ ಡಿಲೀಟ್ ಮಾಡುವ ಪ್ರಶ್ನೆಯೇ ಇಲ್ಲ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಬಜ್ಞೆ ಸಂಘದವರು, ನಾವು ವಿದ್ಯಾಸಂಸ್ಥೆ ನಡೆಸಲು ಎಕ್ಸ್ಪರ್ಟ್ ಅಲ್ಲ. ಯಾವುದೇ ಸಂಸ್ಥೆ ಈ ರೀತಿ ಅಸ್ತವ್ಯಸ್ತ ಹಾಕ್ಕೊಂಡಿದ್ರೆ ಅದು ಮುಚ್ಚುವ ಪರಿಸ್ಥಿತಿಯಲ್ಲಿದ್ದರೆ ನಮ್ಮ ಪ್ರಯತ್ನ ಮಾಡ್ತೇವೆ ಸರಿ ಮಾಡಲಿಕ್ಕೆ, ಬಿಟ್ಟರೆ ನಾವು ದೇವಲೋಕದಿಂದ ಬಂದವರು ಅಥವಾ ಏನೋ ಭಾಳ ಮಾಡ್ತೇವೆ ಅಂತ ಯಾವುದೇ ಎಶ್ಯೂರ್ ಮಾಡಿಲ್ಲ. ಇದೇ ಚರ್ಚೆ 1 ವರ್ಷ 5ರಿಂದ 6 ಮೀಟಿಂಗ್ ಆಗಿರಬೇಕು, 1 ವರ್ಷ ಡಿಲೇ ಆಯಿತು. ತರಾವಿನ ಪ್ರತಿನಿಧಿಯಾಗಿ ಎಸ್ ಹೆಗಡೆ ವಿಲಾಯತಿಯವರು ಅವರು ಕೂಡ ತುಂಬ ನಿಷ್ಪ್ರಯವಾಗಿ ಒಂದು ಒಳ್ಳೆಯದಾಗಲಿ, ನಾವಂತೂ ಮುಂದೆ ವಯಸ್ಸಾಯಿತು ಕಳೆದು ಹೋಗ್ಬಿಡ್ತೇವೆ, ನಮ್ಮ ತಾಕತ್ತಿಲ್ಲ ಮಾಡುವಂಥದ್ದು. ಆದ್ದರಿಂದ ಒಂದು ಒಳ್ಳೆಯ ಸಂಸ್ಥೆಗೆ ಹ್ಯಾಂಡ್ ಓವರ್ ಮಾಡೋಣ, ಇದನ್ನು ನಮ್ಮ ಊರಿನ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿ ಅನ್ನೋ ಉದ್ದೇಶದಿಂದ ಕರಿಕಾನ ಪರಮೇಶ್ವರಿಯ ಹಿಂದಿನ ಅರ್ಚಕರ ಸುಬ್ರಹ್ಮಣ್ಯ ಭಟ್ರು ಮೇಲ್ಗಂಟಿಗೆ ಅವರು, ಕೆ ಎಸ್ ಹೆಗಡೆಯವರು ಮತ್ತು ವಿಲಾಯತಿ ಎಸ್ ಹೆಗಡೆಯವರು ಎಲ್ಲ 300 ಜನರ ಸಹಿನ ಪರವಾಗಿ ಸಬರಿ ಆಫೀಸ್ನ ಸಿಗ್ನೇಚರ್ ಮಾಡಿ ನಮ್ಮ ಚಾನೆಲ್ ಮೂಲಕ ನೀವು ಅಭಿವ್ಯಕ್ತಿಸಿ ಅನ್ನುವಂಥ ಆಹ್ವಾನ ಕೊಟ್ಟರು ಕೂಡ ನಿರ್ಲಜ್ಜರ ಹಾಗೆ, ಷಂಡರ ಹಾಗೆ ಎಲ್ಲೋ ಮರೆಯಲ್ಲಿ ನಿಂತು ತಮ್ಮದೇ ಆದಂಥ ಬಾಣ ಬಿಡುವ ಕೆಲಸವನ್ನೆಲ್ಲ ಮಾಡಿದ್ರೆ ಅದರ ಬಗ್ಗೆ ಎಲ್ಲ ಯಾರೂ ಕೇರ್ ಮಾಡುವಂಥ ಪ್ರಮೇಯವೂ ಇಲ್ಲ, ಪ್ರಶ್ನೆಯೂ ಇಲ್ಲ. ಕಲಿತಂತಹ ಆ ಸ್ಥಳಗಳನ್ನೆಲ್ಲ ನೋಡಿದ್ರೆ ಬಹಳ ದುಃಖ ಅನ್ನಿಸ್ಬಿಡ್ತು ನಮಗೆ. ಯಾಕೋ ಕೊಟ್ಟಿದೆ ಅಂತ ಅನ್ನಿಸ್ತದೆ. ನಮ್ಮಲ್ಲಿ ಈ ರೀತಿಯಾಗಿ ನಡೆಸಬೇಕು ಅಂತ ಬೇಕಷ್ಟು ಜನ ಇದ್ರು. ಅವರು ಕನ್ನಡ ಮೀಡಿಯಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು, ಅನಿಸಿಕೆ ಬಂತು. ಅಲ್ಲಿ ಪ್ರತಿಯೊಂದು ಹಂತದಲ್ಲಿ ಕನ್ನಡ ಮೀಡಿಯಂ ಹೇಗಾದರೂ ಇರಲಿ ಅಂತೇಳಿ. ಆದರೆ ಮತ್ತೊಂದು ಸಮಸ್ಯೆ ಇದೆ, ಏನಂದರೆ ಈಗ ಹಳ್ಳಿಗಾಡಿನಲ್ಲಿ ಹುಡುಗರೆಲ್ಲ ಕಡಿಮೆ ಆಗಿದ್ದಾರೆ, ಶಾಲೆ ಜಾಸ್ತಿ ಆಗಿದೆ, ಬೇಕಾದಷ್ಟು ಅಂಗಡಿ ಆದಾಗೆ ಶಾಲೆ ಆಗಿಬಿಟ್ಟದೆ. ಇದು ಯಾರ ಅಪ್ಪನ ಸೊತ್ತು ಅಲ್ಲ, ಇದು ಸಮಾಜದ ಸೊತ್ತು, ಇದು ಸಂಸ್ಕೃತಿಯ ಸೊತ್ತು, ಇದು ನಮ್ಮ ಭಾವನಾತ್ಮಕವಾದಂಥ ನೆಲೆ. ಶ್ರೀಧರ ಸ್ವಾಮಿಗಳು ಮತ್ತು ಕರಿಕಾನ ಪರಮೇಶ್ವರಿಯ ಸನ್ನಿಧಾನದ ಪ್ರಶ್ನೆ. ಹೊಸದಾಗಿ ಒಂದು ಇದು ಕಟ್ಟಿಸಿದ್ದಾರೆ, ಅದು ಟಾಯ್ಲೆಟ್ ಕಟ್ಟಿಸಿದಾರಂತೆ. ನಾನು ನೋಡಿಲ್ಲ, ಮೊನ್ನೆ ಯಾವುದೋ ನಮ್ಮ ಆಗಸ್ಟ್ 15 ಗಿಡ ನೆಡುವ ಕಾರ್ಯಕ್ರಮಕ್ಕೆ ಹೋದಾಗ ಕೇಳಲ್ಪಟ್ಟಾಗ ಅದಕ್ಕೆ ಕನ್ನಡ ಶಾಲೆ ಹುಡುಗರಿಗೆ ಪ್ರವೇಶ ಇಲ್ಲ, ಕನ್ನಡ ಶಾಲೆ ಹುಡುಗರು ಮತ್ತು ಹೈಸ್ಕೂಲಿನ ಇಂಗ್ಲೀಷ್ ಮೀಡಿಯಮ್ನಿಗೆ ತಾರತಮ್ಯ ಇದ್ದರೆ ಇದರಂಥ ದುರಂತ ಮತ್ತೊಂದಿಲ್ಲ. ಫಸ್ಟ್ ಟೈಮ್ ನಾವು ಕೇಳ್ತಾ ಇರೋದಿಲ್ಲ ಇದನ್ನು ನಾವು 100ಕ್ಕೆ 100 ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೆಕ್ಸ್ಟ್ ಮಾತಾಡೋದೇ ಅದನ್ನು ಅವ್ರ ಹತ್ರ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಕರಿಕಾನ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಕಣ್ಮರೆ ಪರಬಾರೆ ವಿಶೇಷ ಸರಣಿಗೆ ನಿಮಗೆ ಸ್ವಾಗತ. ಬಹಳ ನಿರ್ಣಾಯಕವಾಗಿ, ತಥಾಕಚಿತವಾಗಿ ಅಲ್ಲಿ ಏನಾಗ್ತಾ ಇದೆ, ಏನಾಗಬಾರದಿತ್ತು ಮತ್ತು ಅದರ ಪರಿಣಾಮ ಭಾವನಾತ್ಮಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಷ್ಟು ತೊಂದರೆ, ತಾಪತ್ರಯ, ಆಘಾತ ಆಗ್ತಾ ಇದೆ ಪಂಚಗ್ರಾಮಿಕರಿಗೆ ಅನ್ನೋದನ್ನು ಪಂಚಗ್ರಾಮಿಕರ ಧ್ವನಿಯಲ್ಲೇ ಸ್ವಾನುಭವದ ಮೂಲಕ ಅದನ್ನು ಅಭಿವ್ಯಕ್ತಿಸುವಂಥ ಒಂದು ಸರಣಿ ಬಹಳ ಗಟ್ಟಿಯಾಗಿ ಮುಂದುವರೆದಿದೆ. ಪ್ರತಿಕ್ರಿಯೆಗಳು ಬಹಳ ಅದ್ಭುತವಾಗಿ ಬರ್ತಾ ಇದೆ. ಆದರೆ ಯಾರೋ ಕೆಲವು ಕಿಡಿಗೇಡಿಗಳು ಯಾವುದೋ ಇದಕ್ಕೆ ಸಂಬಂಧಿಸದೇ ಇರುವಂಥ ವಿಚಾರವನ್ನು ಇಟ್ಕೊಂಡು ವ್ಯಕ್ತಿಗತವಾಗಿ ಕೆಲವರನ್ನು ಟಾರ್ಗೆಟ್ ಮಾಡಿ ಈ ಇಡೀ ಅಭಿಯಾನದ ಆತ್ಮಸಂವೇದಿ ವಿಷಯವನ್ನು, ಕೇಂದ್ರೀಕೃತ ವಿಚಾರವನ್ನು ಅದಕ್ಕೆ ಯಾವುದೇ ರೀತಿಯ ಫೋಕಸ್ ಮಾಡದೇನೆ ಅನಾವಶ್ಯಕವಾದಂಥ ವ್ಯಕ್ತಿಗತ ಅಥವಾ ವ್ಯಕ್ತಿ ಚಾರಿತ್ರ್ಯದ ಹರಣ ಮಾಡುವಂಥ ಕೆಲಸವನ್ನು ಕೆಲವು ಕಮೆಂಟ್ಗಳು ಮುಖರಹಿತವಾಗಿ, ಹೆಸರು ರಹಿತವಾಗಿ ಬರ್ತಾ ಇದೆ. ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದರ ಬಗ್ಗೆ ಇನ್ನು ಮುಂದೆ ಮಾತು ಆಡೋದಿಲ್ಲ. ಆದರೆ ಇವತ್ತು ಯಾಕೆ ಅದನ್ನು ಪ್ರಸ್ತಾಪ ಮಾಡಿದೆ ಅಂತಂದರೆ, ಯಾರೋ ಒಬ್ಬರು, ಅದು ಸಾಚಾ ಹೆಸರಲ್ಲ, ನೀವು ಕಮೆಂಟನ್ನು ನಿಮಗೆ ಬೇಕಾದ್ದನ್ನು ಇಟ್ಕೊಳ್ತೀರಿ, ನಿಮಗೆ ಬೇಡದೇ ಇದ್ದನ್ನು ಡಿಲೀಟ್ ಮಾಡ್ತೀರಿ.
ಒಂದು ನೆನಪಿಡಿ, ಇದು ಸಾರ್ವಜನಿಕ ವ್ಯವಸ್ಥೆ, ಸಾರ್ವಜನಿಕ ವೇದಿಕೆ, ಇದು ಸಾರ್ವಜನಿಕ ಸಂವಾದ, ಚರ್ಚೆ. ಶಿಕ್ಷಣ ಸಂಸ್ಥೆಯ ಅಳಿವು ಉಳಿವಿನ ಪ್ರಶ್ನೆ, ನಮ್ಮ ಭಾವನಾತ್ಮಕವಾದಂಥ 70 ವರ್ಷದ ಒಂದು ಐತಿಹಾಸಿಕ ನೆಲೆಯ ಪ್ರಶ್ನೆ, ಮತ್ತು ಇದು ಪಂಚಗ್ರಾಮಿಕರ ನಿರೀಕ್ಷೆಯ ನಾಳೆಯ ಭವಿಷ್ಯದ ಪ್ರಶ್ನೆ. ಹಾಗಾಗಿ ಇದು ಮುಕ್ತವಾಗಿದೆ, ನೇರವಾಗಿದೆ, ನಿಷ್ಠುರವಾಗಿದೆ. ಇಲ್ಲಿ ಯಾರು ಯಾವುದೇ ಕಮೆಂಟ್ ಹಾಕಿದರೂ ಅದನ್ನು ಡಿಲೀಟ್ ಮಾಡುವ ಪ್ರಶ್ನೆಯೇ ಇಲ್ಲ. ಆದರೆ ದುರಂತ ಏನು ಅಂತಂದರೆ, ಈ ಯಾವ ಹೆಸರಿಲ್ಲದೆ ತಾನು ಯಾರು ಅನ್ನುವಂಥ ಒಂದು ನಾಮಾಂಕಿತವನ್ನು ಇಟ್ಕೊಳ್ಳದೇನೆ ಒಂದು ಬೇಕೂಫನ ರೀತಿ ನೇಮ್ಲೆಸ್ ಆಗಿ ಒಂದು ಧೈರ್ಯ, ಸಾಮರ್ಥ್ಯ ಮತ್ತು ತನ್ನ ಒಳಗಡೆ ಇದ್ದಂಥ ವಿಷಯಕ್ಕೆ ಒಂದು ಸಾಮಾಜಿಕ, ಸಾಂಸ್ಕೃತಿಕ, ಸಾರ್ವತ್ರಿಕವಾದಂಥ ಒಂದು ಯೋಗ್ಯತೆ ಇದೆ ಅಂತಾದರೆ ಅದನ್ನು ನಮ್ಮ ಚಾನೆಲ್ ಮೂಲಕ ನೀವು ಅಭಿವ್ಯಕ್ತಿಸಿ ಅನ್ನುವಂಥ ಆಹ್ವಾನ ಕೊಟ್ಟರೂ ಕೂಡ ನಿರ್ಲಜ್ಜರ ಹಾಗೆ, ಷಂಡರ ಹಾಗೆ ಎಲ್ಲೋ ಮರೆಯಲ್ಲಿ ನಿಂತು ತಮ್ಮದೇ ಆದಂಥ ಬಾಣ ಬಿಡುವ ಕೆಲಸವನ್ನೆಲ್ಲ ಮಾಡಿದ್ರೆ ಅದರ ಬಗ್ಗೆಲ್ಲ ಯಾರೂ ಕೇರ್ ಮಾಡುವಂಥ ಪ್ರಮೇಯವೂ ಇಲ್ಲ, ಪ್ರಶ್ನೆಯೂ ಇಲ್ಲ. ಆದರೆ ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಡಿಲೀಟ್ ಮಾಡೋದು ಅವರೇ ಮತ್ತು ಅವರಿಗೆ ಬೇಕಾದಂಥ ಕಮೆಂಟ್ ಹಾಕೋದು ಅವರೇ. ಎಂಥ ನಾಮರ್ಧ ಕೆಲಸ ನೋಡಿ ಇದನ್ನು. ನಿಮಗೆ ಅಷ್ಟಂತೂ ಒಂದು ಧೈರ್ಯ, ಸಾಮರ್ಥ್ಯ ಇದೆ ಅಂತಾದರೆ ಡಿಲೀಟ್ ಮಾಡ್ದೇನೆ ಆ ಕಮೆಂಟನ್ನು ಹಾಗೆ ಇಟ್ಟು ಅದರೊಟ್ಟಿಗೆ ಚರ್ಚೆಗೆ ಸಿದ್ಧವಾಗಿ ನಿಮ್ಮ ಹೆಸರನ್ನು ಡಿಸ್ಕ್ಲೋಸ್ ಮಾಡಿ ಮುಂದೆ ಬನ್ನಿ. ಇದು ಯಾರ ಅಪ್ಪನ ಸೊತ್ತು ಅಲ್ಲ, ಇದು ಸಮಾಜದ ಸೊತ್ತು, ಇದು ಸಂಸ್ಕೃತಿಯ ಸೊತ್ತು, ಇದು ನಮ್ಮ ಭಾವನಾತ್ಮಕವಾದಂಥ ನೆಲೆ. ಶ್ರೀಧರ ಸ್ವಾಮಿಗಳು ಮತ್ತು ಕರಿಕಾನ ಪರಮೇಶ್ವರಿಯ ಸನ್ನಿಧಾನದ ಪ್ರಶ್ನೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ವೈಯಕ್ತಿಕವಾದಂಥ ಪ್ರಶ್ನೆಯೇ ಇಲ್ಲ. ಯಾರದೇ ಬದುಕಿನಲ್ಲೂ ಯಾವುದೇ ರೀತಿಯ ಅವರ ವೈಯಕ್ತಿಕವಾದಂಥ ಕೊರತೆಗಳಿರ್ಬೋದು, ಪ್ಲಸ್ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು. ಇದು ಸಮಾಜ ಅಂತ ಬಂದಾಗ, ಸಂಸ್ಥೆ ಅಂತ ಬಂದಾಗ, ಒಂದು ಊರು ಕೇರಿ ಅಂತ ಬಂದಾಗ ಅದೆಲ್ಲವನ್ನ ಮರೆತು ನಾವು ಒಂದಾಗಿ ಆ ಸಂಸ್ಥೆಯ ಅಳಿವು ಉಳಿವಿಗೆ ಟೊಂಕ ಕಟ್ಟಿದ್ದೇವೆ. ಹಾಗಾಗಿ ನಾವು ಯಾವುದನ್ನೂ ಡಿಲೀಟ್ ಮಾಡುವುದಿಲ್ಲ, ಡಿಲೀಟ್ ಮಾಡುವಂಥ ಷಂಡತನ ನಮಗೂ ಇಲ್ಲ. ಆದರೆ ಯಾವ ವ್ಯಕ್ತಿ ನೇಮ್ಲೆಸ್ ಆಗಿ ಇಲ್ಲಿ ಕಮೆಂಟ್ ಮಾಡ್ತಾರೋ ಆ ಕಮೆಂಟ್ ಮಾಡುವವರೇ ಡಿಲೀಟ್ ಮಾಡ್ತಾ ಇದ್ದಾರೆ ಅನ್ನೋದು ಪಂಚಗ್ರಾಮಿಕರಿಗೆ ಮತ್ತು ಹಳೆ ವಿದ್ಯಾರ್ಥಿಗಳಿಗೆ, ಈ ಸಂವಾದದಲ್ಲಿ ಆಸಕ್ತ ಒಂದು ಸಮುದಾಯಕ್ಕೆ ನಾನು ತಿಳಿಸಬೇಕಾದದ್ದು ಮಾಧ್ಯಮದವನ ನನ್ನ ಕರ್ತವ್ಯ ಅಂತ ನಾನು ಅದನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಸತೀಶ್ ಭಟ್ ಉಳ್ಗೆರೆ ನೀಲ್ಕೋಡು ಅವರು ನ್ಯಾಯವಾದಿಗಳು, ವಕೀಲರು ಮತ್ತು ಸಾಯಿ ಸಂಸ್ಥೆಯೊಟ್ಟಿಗೆ ಊರು ಮತ್ತು ಸಂಸ್ಥೆ, ಸಮುದಾಯ ಮತ್ತು ಸಂಸ್ಥೆ ಇದರ ಮಧ್ಯೆ ಒಂದು ಕೊಂಡಿಯಾಗಿ ಈ ಒಂದು 9 ವರ್ಷದಲ್ಲಿ ಕೆಲಸ ಮಾಡಿದವರು. ಅವರು ಅವರ ಅಭಿಪ್ರಾಯವನ್ನು ಇಟ್ಟಿದ್ದಾರೆ. ನಾವು ಯಾವುದೇ ರೀತಿಯಲ್ಲೂ ಎಡಿಟ್ ಮಾಡದೇನೆ ಅದನ್ನು ಪಬ್ಲಿಷ್ ಮಾಡ್ತಾ ಇದ್ದೇವೆ. ಒಂದು. ಎರಡನೇದಾಗಿ, ನಮ್ಮೆಲ್ಲರ ಪ್ರೀತಿಯ ಅತ್ಯಂತ ಸಾತ್ವಿಕ ಸ್ವಭಾವದ ಪ್ರತಿಭಾವಂತ ಶಿಕ್ಷಕರಾಗಿ ನಮ್ಮನ್ನೆಲ್ಲ ಬೆಳೆಸಿದಂಥ LU ಭಟ್ರವರು ಹೃದಯವಂತರು. ಅವರು ನಮಗೆ ಶಿಕ್ಷಕರಾಗಿ ದಕ್ಕಿದ್ದೇ ನಮ್ಮ ಪುಣ್ಯ. ನಾನು ಅವರ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ. ಅವರ ಮೃದು ಸ್ವಭಾವ, ಅವರ ಅಗಾಧವಾದ ಜ್ಞಾನ, ಅವರು ಪಾಠ ಮಾಡ್ತಾ ಇದ್ದಂಥ ರೀತಿ, ಅವರು ಮಾತಾಡಿದಾಗ ಅದನ್ನು ಕೇಳಿ ಇವತ್ತು ಎಡಿಟ್ ಮಾಡಿ ಬಿಡುವಾಗ ನನಗೆ ಅದೆಲ್ಲವೂ ಒಂದು ಸ್ಮೃತಿಯ ರೂಪದಲ್ಲಿ ನನ್ನ ಕಣ್ಣಿಗೆ, ಮನಸ್ಸಿಗೆ, ಭಾವನೆಗೆ ದಕ್ಕಿತು. ಧನ್ಯೋಸ್ಮಿ ಅಂತ ಅನಿಸಿತು. ಅವರಿಬ್ಬರ ಅಭಿಪ್ರಾಯವನ್ನು ನಿಮ್ಮೆದುರು ಇಡ್ತಾ ಇದ್ದೇವೆ. ಈ ಸರಣಿ ಮುಂದುವರಿತದೆ. ಮತ್ತು ಅದರ ಮಧ್ಯೆ MJ ಹೆಗಡೆಯವರ ಇಂಟರ್ವ್ಯೂ ಕೂಡ ಮುಂದುವರಿತದೆ. ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಂದು ನಿಲ್ಲಿಸಬೇಕು ಅನ್ನೋದು ಪಂಚಗ್ರಾಮಿಕರ ಕಟಿಬದ್ಧತೆ. ಅದರಲ್ಲಿ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಯಾರೇ ಬಂದು ತೋಳಿಸಿದರೂ ಈ ರೀತಿಯ ಒಂದು ಸಂಘಟನಾತ್ಮಕವಾದಂಥ ಈ ಶಕ್ತಿ ಸಂಚಯ ಏನಾಗಿದೆ ಅದಕ್ಕೆ ಯಾವ ಬಾಧೆಯೂ ಬರುವುದಿಲ್ಲ. ಬನ್ನಿ ಇವರಿಬ್ಬರ ಮಾತನ್ನು ಕೇಳೋಣ. ಗಣಪತಿಯವರೇ, ನೀವು ಕೇಳಿದರೆ ಅರೇಂಗಡಿ ಶ್ರೀ ಕರಿಕಾನ ಪರಮೇಶ್ವರಿ ಸಂಸ್ಥೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರಿ. ಜನರಲ್ಲಿ ಏನು ಸಂಶಯ ಇದೆ, ಏನು ಅಸ್ತವ್ಯಸ್ತ ಆಗ್ತಾ ಇದೆ ಸದ್ಯದಲ್ಲಿ ಅನ್ನೋದು ಕೇಳಿದ್ರಿ.
ನನ್ನ ತಿಳುವಳಿಕೆ ಇದ್ದ ಹಾಗೆ ಕೆಲವು ಅಂಶಗಳನ್ನು ಕೆಲವು ಮರ್ತಿರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು, ಬಟ್ ಐ ಹ್ಯಾವ್ ರೆಕಾರ್ಡ್, ಒಂದು ರೆಕಾರ್ಡ್ ಇದೆ ಅದ್ರ ಬಗ್ಗೆ. ನಾನು ಏನು ಹೇಳ್ತಾ ಇದ್ದೇನೆ ರೆಕಾರ್ಡ್ ಇದೆ ಅದ್ರ ಬಗ್ಗೆ. ಈಗ ಸುಮಾರು 16-17 ಇಸ್ವಿಲಿ ಇರ್ಬೋದು, ಒಂದು 7-8 ವರ್ಷ ಹಿಂದೆ ನಾನು ಈ ಸಂಸ್ಥೆಯಿಂದ ಒಂದು 10 ವರ್ಷ ಬಿಟ್ಟಿದ್ದೆ. ಆ ಸಂಸ್ಥೆ ಕಡೆ ಯಾವುದೇ ಆಸಕ್ತಿಯನ್ನು ವಹಿಸ್ತಾ ಇರಲಿಲ್ಲ. ನಂತರ ಒಂದು ದಿವಸ ಗೊತ್ತಾಯಿತು ಸಂಸ್ಥೆ ಸೂಪರ್ ಸೀಡ್ ಆಗಿದೆ ಅಂತ ಗೊತ್ತಾಯಿತು. ಅದು ಆದ ನಂತರ ಅಲ್ಲಿ ಇದಕ್ಕೂ ಹೆಚ್ಚಿನ ಅಸ್ತವ್ಯಸ್ತತೆ ಇತ್ತು, ಸಂಸ್ಥೆ ಹರಿದು ಬೀಳುವಂಥ ಪರಿಸ್ಥಿತಿ ಇದೆ ಅಂತ ಗೊತ್ತಾಯಿತು. ಆವಾಗ DDPU ಅಂತೇಳಿದ್ರು, KT ಭಟ್ ಅಂತ ಯಲ್ಲಾಪುರದವರಿದ್ದರು. ಅವರು ಬಂದು ಜನರನ್ನು ಒಟ್ಟು ಮಾಡಿ ಈ ಸಂಸ್ಥೆಯನ್ನು ಒಂದು ಒಳ್ಳೆಯ ಇದಕ್ಕೆ ಹ್ಯಾಂಡ್ ಓವರ್ ಮಾಡಿದರೆ ಹೇಗೆ ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ಮೀಟಿಂಗ್ ಕರೆದ್ರು. ಐ ಥಿಂಕ್ 2 ಅಥವಾ 3 ಮೀಟಿಂಗ್ ಆಗಿರಬೇಕು. ಒಂದು ಮೀಟಿಂಗ್ ಅರ್ಧ ಮೀಟಿಂಗಿಗೆ ನಾನು ಹೋದವನು. ಅಲ್ಲಿಗೆ ಅರ್ಧ ಮೀಟಿಂಗಿಗೆ ಹೋದಾಗ ಸರ್ವಾನುಮತದಿಂದ ಒಂದು ತೀರ್ಮಾನ ಆಯಿತು, ಸತ್ಯಸಾಯಿ ಸಂಸ್ಥೆಗೆ ಇದನ್ನು ಹ್ಯಾಂಡ್ ಓವರ್ ಮಾಡಬೇಕು, ಎಂಟೈರ್ ಸಂಸ್ಥೆಯನ್ನು ಅವರಿಗೆ ಅವರ ಸುಪರ್ದಿಗೆ ಕೊಡಬೇಕು ಅಂತ ಆಯಿತು. ಅದರಂಥ ಸಂಸ್ಥೆಯವ್ರು ಬಂದರು, ದಾಕಪ್ಪ ಅಂತ ಹೇಳಿದರು, ಪ್ರೆಸಿಡೆಂಟ್ ಇದ್ದರು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಬಜ್ನೇಶ್ ಸಂಘದವರು, ನಾವು ವಿದ್ಯಾಸಂಸ್ಥೆ ನಡೆಸಲು ಎಕ್ಸ್ಪರ್ಟ್ ಅಲ್ಲ. ಯಾವುದೇ ಸಂಸ್ಥೆ ಈ ರೀತಿ ಅಸ್ತವ್ಯಸ್ತ ಹಾಕ್ಕೊಂಡಿದ್ರೆ ಅದು ಮುಚ್ಚುವ ಪರಿಸ್ಥಿತಿಯಲ್ಲಿದ್ದರೆ ನಮ್ಮ ಪ್ರಯತ್ನ ಮಾಡ್ತೇವೆ ಸರಿ ಮಾಡಲಿಕ್ಕೆ, ಬಿಟ್ಟರೆ ನಾವು ದೇವಲೋಕದಿಂದ ಬಂದವರು ಅಥವಾ ಏನೋ ಭಾಳ ಮಾಡ್ತೇವೆ ಅಂತ ಯಾವುದೇ ಎಶ್ಯೂರ್ ಮಾಡಿಲ್ಲ. ಇದೇ ಚರ್ಚೆ 1 ವರ್ಷ 5-6 ಮೀಟಿಂಗ್ ಆಗಿರಬೇಕು. 1 ವರ್ಷ ಡಿಲೇ ಆಯಿತು, ಪ್ರೊಸೆಸ್ ಆಯಿತು. ನಂತರ ಅದನ್ನು ಕಾನೂನು ಪ್ರಕಾರ ಹೇಗೆ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋವರೆಗೆ ಚರ್ಚೆ ನಡೆಯಿತು. ಯಾರೂ ಕೂಡ ಬೇರೆ ಇವರು ಸತ್ಯಸಾಯಿ ಸಂಸ್ಥೆ ಬಿಟ್ಟು ಬೇರೆ ಯಾರೂ ಆಸಕ್ತಿ ತೋರ್ಲಿಲ್ಲ ಇದ್ರ ಬಗ್ಗೆ, ಅಥವಾ ಊರಿನವ್ರು ಯಾರಾದರೂ ಬಂದು ನಾವು ಮಾಡ್ತೇವೆ ಈ ಸಂಸ್ಥೆ ಅನ್ನೋಂಥ ಆಸಕ್ತಿ ಕೂಡ ತೋರ್ಲಿಲ್ಲ. ಹಾಗೆ ಯಥಾಸ್ಥಿತಿ ಮುಂದುವರಿತಾ ಹೊರತು ಭಾಳ ಜನ ನಿರೀಕ್ಷೆ ಇತ್ತು. ಅವಾಗ ಸತ್ಯಸಾಯಿ ಸಂಸ್ಥೆ ಬಂದರೆ ಬೇರೆ ಬೇರೆ ಕಡೆ ನಾವು ಕೇಳಿದ್ದೇವೆ, ಪುಟ್ಟಪರ್ತಿಯಲ್ಲಿ ಕೇಳಿದ್ದೇವೆ, ಚಿಕ್ಕಬಳ್ಳಾಪುರದಲ್ಲಿ, ಮುದ್ದೇನಹಳ್ಳಿಯಲ್ಲಿ, ಅಳಿಕೆಯಲ್ಲಿ ಎಲ್ಲ ಕೇಳಿದ್ದೇವೆ. ಅದೇ ರೀತಿ ಒಂದು ಒಳ್ಳೆಯ ಸಂಸ್ಥೆ ಆಗ್ಬೋದು ನಮ್ಮೆಲ್ಲರ ನಿರೀಕ್ಷೆ ಇತ್ತು. ಬಟ್ ಸತ್ಯಸಾಯಿ ಸಂಸ್ಥೆಯವರು ಪ್ರಾಮಾಣಿಕವಾಗಿ ಹೇಳ್ತಾರೆ, ಯಾರು ನಾವು ಏನೋ ದೊಡ್ಡ ಒಂದು ವೈಭವ ಮಾಡ್ತೇವೆ ಅಂತೇಳಿ ಅಷ್ಟೊಂದು ಯಾವತ್ತೂ ಮಾಡಿಲ್ಲ ಅವರು ನಮಗೆ. ನಾವು ಇದ್ದಕ್ಕಿದ್ದ ನಮ್ಮ ಡೊನೇಷನ್ ಒಟ್ಟು ಮಾಡಿ ಸಂಸ್ಥೆ ನಡೆಸ್ತೇವೆ ಅಂತಲೇ ಹೇಳಿದ್ದು ನಮಗೆ. ಇಲ್ಲಿವರೆಗೆ ನಡ್ಕೊಂಡು ಬಂದಾಗ ನಾನು ಅದಕ್ಕೂ ಪ್ರಯತ್ನ ಮಾಡಿದೆ. ಬೆಂಗಳೂರಿಗೆ ಇಲ್ಲಿನ ಜನರು ಕರ್ಕೊಂಡೋಗಿ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸೋಣ ಅಂತ ಪ್ರಯತ್ನ ಮಾಡಿದರೆ 5-6 ಹಳೆ ವಿದ್ಯಾರ್ಥಿಗಳು ಬಂದವರು, ಮತ್ತು ಯಾರೂ ರೆಸ್ಪಾನ್ಸ್ ತೋರಿಸಲಿಲ್ಲ ಈ ಸಂಸ್ಥೆ ಬಗ್ಗೆ. ಈ ಹಳೆ ವಿದ್ಯಾರ್ಥಿಗಳು ಅನಿಸ್ಕೊಂಡವ್ರು ಯಾರೂ ಬರಲಿಲ್ಲ. ಅವರು ಚಾರ್ಟೆಡ್ ಅಕೌಂಟೆಂಟ್ GM ಹೆಗಡೆ ಬಂದು ನೆನಪಿದೆ, ಮತ್ತೊಂದು 3-4 ಜನ ಬಂದ ನೆನಪಿದೆ. ಆ ಸಂಸ್ಥೆಯಲ್ಲಿ ಭಾಳ ಖೇದ ಅನ್ನಿಸ್ತು. ಯಾರಿಗೂ ಆಸಕ್ತಿ ಇಲ್ವಾ ಇದರಲ್ಲಿ, ನಾವು ತಗೊಳ್ತಾ ಇದ್ದೇವೆ, ಅದಕ್ಕಾದ್ರೂ ಬರ್ಬೋದಾಗಿತ್ತು ಯಾರಾದರೂ ಇಲ್ಲ, ಯಾರೂ ಬರಲಿಲ್ಲ. ಅದಕ್ಕೂ ನಂತರ ಮತ್ತೊಂದು ಪ್ರಯತ್ನ ಮಾಡಿದೆ, ಊರಿನವ್ರು ಸೇರಿಸಿ ಒಂದು ಸಮಿತಿ ಮಾಡೋಣ ಅಂತ ಪ್ರಯತ್ನ ಮಾಡಿದ್ರು ಕೂಡ ಯಾರೂ ಆಸಕ್ತಿ ತೋರಿಸಲಿಲ್ಲ ಅದಕ್ಕೆ. ನಂತರ ಉಳ್ಕೊಂಡವರು ನಾನು, KS ಹೆಗಡೆಯವರು ಮತ್ತು SK ನಾಯ್ಕರು 3 ಜನ ಉಳ್ಕೊಂಡೆವಲ್ಲಿ. ಈ ಸಂಸ್ಥೆಯನ್ನು ಹ್ಯಾಂಡ್ ಓವರ್ ಮಾಡುವಾಗ ನಾವು ವಿನಂತಿ ಮಾಡಿದ್ವು, ನಾನು SG ಭಟ್ ಸಿದ್ದು ವಿನಂತಿಯನ್ನು ಕರಿಕಾನ ಸುಬ್ರಹ್ಮಣ್ಯ ಭಟ್ ಹತ್ರ ವಿನಂತಿ ಮಾಡಿದೆವು. ಅವ್ರಿಗೆ ಗೊತ್ತಿತ್ತು ಸಂಸ್ಥೆ ಹಾಳಾಗಿ ಹೋಗ್ತಿದೆ, ಒಂದು ಒಳ್ಳೆಯವ್ರ ಸಂಘ ಹತ್ರ ಹೋಗಲಿ ಅನ್ನುವಂಥ ಗುಡ್ ಇಂಟೆನ್ಷನ್ನು, ತುಂಬ ಒಳ್ಳೆಯ ಅಭಿಪ್ರಾಯದಿಂದ ಅವರು ಒಂದು GPA ತಗೊಂಡು ಈ ಸರ್ವಾನುಮತ ಟರಾವಿನ ಪ್ರತಿನಿಧಿಯಾಗಿ S ಹೆಗಡೆ ವಿಲಾಯತಿಯವರು, ಅವರು ಕೂಡ ತುಂಬ ನಿಷ್ಪ್ರಯವಾಗಿ ಒಂದು ಒಳ್ಳೆಯದಾಗಲಿ, ನಾವಂತೂ ಮುಂದೆ ವಯಸ್ಸಾಯಿತು ಕಳೆದು ಹೋಗ್ಬಿಡ್ತೇವೆ, ನಮ್ಮ ತಾಕತ್ತಿಲ್ಲ ಮಾಡುವಂಥದ್ದು, ಆದ್ದರಿಂದ ಒಂದು ಒಳ್ಳೆಯ ಸಂಸ್ಥೆಗೆ ಹ್ಯಾಂಡ್ ಓವರ್ ಮಾಡೋಣ, ಇದನ್ನು ನಮ್ಮ ಊರಿನ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಲಿ ಅನ್ನೋ ಉದ್ದೇಶದಿಂದ ಕರಿಕಾನ ಪರಮೇಶ್ವರಿಯ ಹಿಂದಿನ ಅರ್ಚಕರ ಸುಬ್ರಹ್ಮಣ್ಯ ಭಟ್ರು ಮೇಲ್ಗಂಟಿಗೆ ಅವರು, KS ಹೆಗಡೆಯವರು ಮತ್ತು ವಿಲಾಯತಿ S ಹೆಗಡೆಯವರು ಎಲ್ಲ 300 ಜನರ ಸಹಿನ ಪರವಾಗಿ ಸಬ್ರಿ ಆಫೀಸ್ನ ಸಿಗ್ನೇಚರ್ ಮಾಡಿದರು. ಫಸ್ಟ್ ಆಗಿದ್ದು ಅಗ್ರಿಮೆಂಟು ಮರಾಠ ಅಲ್ಲ, ಅಂದರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಲ್ಲ. ಅದಾದ ಸತತವಾಗಿ 4-5 ತಿಂಗಳ ನಂತರ ಎಲ್ಲ ಪ್ರೊಸೆಸ್ ಮುಗಿಸಿ ಅವರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಒಂದು ಕಾರ್ಯಕ್ರಮ ನಡೆಯಿತು. ಯಾವುದೇ ರೀತಿಯ ಆಶೆ ಅಮಿಷ ಇರಲಿ, ಅಥವಾ ಅವ್ರು ತಾವು ಈ ಸಂಸ್ಥೆ ತಂದು 12 ಎಕರೆ ಜಾಗ ಇದೆ ಅದರಲ್ಲೇನೋ ಬಂಗಾರ ಬೆಳೆತೇವೆ ಅಂತ ಏನೂ ಹೇಳಿಲ್ಲ, ಅಲ್ಲಿ ಒಂದು ಹಾಸ್ಟೆಲ್ ಕಟ್ಟಿಸಿ ಜನನ ಕರ್ತೇವೆ, ಏನನ್ನೂ ಎಶ್ಯೂರ್ ಮಾಡಿಲ್ಲ. ನಾವು ಯಾರಾದ್ರು ಡೊನೇಟರ್ ಸಿಕ್ಕರೆ ಸಂಸ್ಥೆಯನ್ನು ಡೆವಲಪ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿವರೆ ನಡ್ಕೊಂಡು ಬಂತು. ನಂತರ ಬದಲಾವಣೆ ಆಯಿತು ಅದರಲ್ಲಿ ಕೆಲವೊಂದು. ಕೈರನ್ ಮಾಸ್ಟ್ರು ನನಗೆ ಗೊತ್ತಿರಲಿಲ್ಲ, ನನ್ನನ್ನು ಯಾಕೆ ಗೊತ್ತಿಲ್ಲ, ಸ್ವಲ್ಪ ನಾನು ಅಲ್ಲಿ ಹೋದಾಗ ಅವ್ರು ಏನು ನಿರೀಕ್ಷೆ ಇತ್ತೋ ಆ ನಿರೀಕ್ಷೆಯಂತೆ ಅವರು ಕೆಲಸ ಮಾಡದೇ ಇದ್ದಾಗ ನಾನು ಆ ಖೇದವನ್ನು ಮೀಟಿಂಗಲ್ಲಿ ಹೇಳ್ತಾ ಇದ್ದೆ. ಆ ಪಾತ್ರಪೇಕರ್ ಅಂತ ಬಂದರು, ವಯಸ್ಸಾದವರು, ತುಂಬ ಒಳ್ಳೆಯವರು, ಈಗಿಲ್ಲ ಅಂತ ಕಾಣ್ತಾರೆ, ತುಂಬ ಒಳ್ಳೆಯವರು. ಅವ್ರ ಏಜು, ಅವ್ರ ಆರೋಗ್ಯ ಲಿಮಿಟೇಷನ್ ಇತ್ತು ಅವರಿಗೆ ಕೆಲಸ ಮಾಡಲಿಕ್ಕೆ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಆ ಲಿಮಿಟೇಷನ್ನಲ್ಲಿ ನಾನು ಪರ್ಸ್ನಲ್ ಡೊನೇಷನ್ ಕೂಡ ಕೊಟ್ಟಿದ್ದಾರೆ, ಸುಮಾರು ಜನ ಕೊಟ್ಟಿದ್ದಾರೆ ಡೊನೇಷನ್ನ, 50,000 60,000 ಹೀಗೆಲ್ಲ ಕೊಟ್ಟವರಿದ್ದಾರೆ ಅಲ್ಲಿ. ಹೀಗೆ ನಡ್ಕೊತ ಬಂತು. ಶಾಲೆಯನ್ನು ಒಂದು ರೀತಿ ಒಂದು ಹರಿದು ಬಿದ್ದು ಹೋಗುವಂಥ ಸ್ಥಿತಿಯಲ್ಲಿ ಶಾಲೆಯನ್ನು ಸ್ವಲ್ಪ ಡೆವಲಪ್ ಮಾಡಿದರು. ನಂತರ ಅವರು ಕಾನ್ಸಂಟ್ರೇಷನ್ನು ಈಗ ನನ್ನ ತಿಳುವಳಿಕೆ ಪ್ರಕಾರ ಗಣಪತಿಯವರು ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟರು, ನನಗೆ ಗೊತ್ತಿಲ್ಲ, ಯಾಕೆ ನನ್ನ ಮೀಟಿಂಗಿಗೆ ಕರೀತಾ ಇರಲಿಲ್ಲ ಅವರು.
ಯಾಕೆ ಕರೀತಾರೆ ನನಗೆ ಗೊತ್ತಿಲ್ಲ. ಒಟ್ಟಾರೆ ನಾನು ಮತ್ತು ಎಸ್ ಕೆ ನಾಯಕರು ಇಬ್ಬರು ಜವಾಬ್ದಾರಿಯಿಂದ ಭಾಗವಹಿಸಿದ್ರು ಕೂಡ ಕರೀತಾ ಇರಲಿಲ್ಲ. ನಾನು ಅಷ್ಟಕ್ಕಷ್ಟೇ ಕರೆದಿದ್ರು ಹೋಗುವಂಥ ಸಂಪ್ರದಾಯ ಬೆಳೆಸ್ಕೊಳ್ಳಿಲ್ಲ. ಯಾಕಂದರೆ ನನ್ನ ಮಕ್ಕಳು ಕೂಡ ಅಲ್ಲಿ ಹೋಗ್ತಾ ಇರೋದ್ರಿಂದ ನನಗೆ ಯಾರೋ ಫೀಡ್ಬ್ಯಾಕು ಇರಲಿಲ್ಲ. ಯಾರೇ ಪಾಲಕರು ಬಂದು ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಕೂಡ ಯಾರೂ ಹೇಳಿದ್ದಿಲ್ಲ. ಅದು ನನಗೆ ಸಂಪರ್ಕ ಕಡಿಮೆ. ಯಾಕೆ ನಾನು ನನ್ನ ಕೆಲಸ ಕಾರ್ಯಕ್ಷೇತ್ರ ಬೇರೆ, ಅರೇಂಗಡಿ ಬೇರೆ ಆಗಿರೋದ್ರಿಂದ ಆ ಟೈಮ್ನ ನಾನು ಹೋಗ್ತಾ ಇರಲಿಲ್ಲ ಅಲ್ಲಿಗೆ. ಅದೊಂದು ಇರ್ಬೋದು, ಲಿಮಿಟೇಷನ್ ಇರ್ಬೋದು. ಮತ್ತೊಂದು ಒಳ್ಳೆ ಸಂಸ್ಥೆ ಮದ್ದಣಿಕೆ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದ್ರ ಉದ್ಘಾಟನೆ ಆಯಿತು, ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯಿಂದ ಮಾಡಿದರು, ಎಲ್ಲನೂ ಕರೆಸಿದ್ರು, ಯಾವುದೇ ಕಂಪ್ಲೇಂಟ್ ಇಲ್ಲ. ಆದರೆ ಮೊನ್ನೆ ಒಂದು ಪ್ರಸ್ತಾವನೆ ಬಂತು ಈ ನಮ್ಮ ಉತ್ತರ ಕನ್ನಡದಲ್ಲಿ, ಅದರಲ್ಲೂ ಉತ್ತರ ಕನ್ನಡದಲ್ಲೇ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಒಳ್ಳೊಳ್ಳೆ ಸಂಗೀತಗಾರ ಕೊಟ್ಟಂಥ ಮನೆತನ ಯಾರು, ಕಲ್ಬಾ ಗೋವಿಂದ ಹೆಗಡೆ ಅವರು. ಅವರು ಈ ಸಂಸ್ಥೆಗೆ ತುಂಬ ಕೆಲಸ ಮಾಡಿದವರು ಪ್ರಾರಂಭದಲ್ಲಿ. ಅವರ ಒಂದು ಶತಾಬ್ದಿಯನ್ನು ಮಾಡುವಾಗ ನಾನು ಶ್ರೀಧರ್ನಿಗೆ ಹೇಳಿದೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಅವರು ಅಂತೇಳಿ. ಆವಾಗ ಅದನ್ನಿಲ್ಲ, ನಾವು ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಸಂಸ್ಥೆಗೆ ಬಿಟ್ಟು ಉಳಿದಲ್ಲಿ ಕೊಡೋದಿಲ್ಲ ಅಂತ ಹೇಳಿದ್ರಂತೆ. ತುಂಬ ಬೇಜಾರಾಯಿತು. ಆ ಮೀಟಿಂಗಿಗೆ ನಾನು ಅದಕ್ಕೂನಂತೆ ಮೀಟಿಂಗ್ ಕರೆದಿಲ್ಲ. ಅವರು ಮೀಟಿಂಗ್ ಕರೆದಿದ್ರು ಹೋಗ್ತಾ ಇದ್ದೆ ನಾನು ಖಂಡಿತವಾಗಿ. ಆದರೆ ಮೀಟಿಂಗಿಗೆ ಹೋದೆ, ಟೈಮ್ ಮಾಡಿಕೊಂಡು ಏನೋ ಅವ್ರಿಗೆ ಪ್ರಾಬ್ಲಮ್ ಇದೆ, ಮೀಟಿಂಗ್ ಮುಂದೋಯ್ತು. ಆವಾಗ ತುಂಬ ಅವ್ರಿಗೆ ಸ್ವಲ್ಪ ನಾನು ಉಗ್ರವಾಗಿ ಉಗ್ರವಾಗಿ ಹೇಳಿದೆ, ನೀವು ತಪ್ಪು ಮಾಡ್ತಾ ಇದ್ದೀರಿ. ಗೋವಿಂದ ಹೆಗಡೆ ಅಂತವರಿಗೆ ಅವರು ಈ ಬರೇ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ, ಸಾಮಾನ್ಯ ವ್ಯಕ್ತಿಗಳು ಕೊಡಲೇಬೇಕು ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಕಲಾವಿದಂತ ಕೊಟ್ಟಂಥ ಮನೆತನ ಅದು. ನಮ್ಮ ಇಡೀ ಉತ್ತರ ಕನ್ನಡದಲ್ಲಿ ಹೆಸರು ತಂದಂಥ ಮನೆತನದ ಅಂಥವ್ರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಾಗ ನೀವು ಕೊಡೋದಿಲ್ಲ ಅಂತ. ಮತ್ತು ಯಾಕೆ ಕರ್ಮ, ಇದೇ ಶಬ್ದ ಕೇಳಿದರೆ ಯಾಕೆ ಕರ್ಮಕ್ಕಾಗಿ ಇಟ್ಕೊಂಡಿದ್ದೀರಾ ಆ ರಂಗಭೂಮಿಯನ್ನು? ಯಾಕಂದರೆ ಯಾರಿಗೂ ಕೊಡೋದಿಲ್ಲ ಅಂತಂದರೆ ಮಾಡೋದು ಯಾಕೆ ಅದನ್ನು? ಈ ರೀತಿ ಎಲ್ಲ ಬಂತು. ನಂತರ ಅದು ಅಲ್ಲಿಗೆ ಚರ್ಚೆ. ಅವ್ರು ಏನಾಗಿ ಮಾಡ್ತಾರೆ ಅಂತಂದರೆ ತುಂಬ ನಯವಾಗಿ ಉತ್ತರ ಕೊಡೋದಿಲ್ಲ, ಎಷ್ಟು ಬೈದರು. ನಾವು ಏನಾಗ್ತದೆ ಸ್ವಲ್ಪ ಟೆಂಪ್ಟಾಗಿ ಬೇಜಾರಾಗಿ ಬೈದ್ರು ಕೂಡ ಅತ್ಯಂತ ಶಾಂತವಾಗಿ ಕೇಳ್ತಾರೆ. ಅವ್ರದ್ದೇ ಲೈನಲ್ಲಿ ಅವ್ರು ಆರಾಮಾಗಿರ್ತಾರೆ ಅಲ್ಲಿ. ನಂತರ ಅಲ್ಲಿ ಟೀಚರ್ಸ್ ಡೈರೆಕ್ಟ್ರಾಗಿ ಬಂದವರು ಕೂಡ ಅಲ್ಲೇನೋ ಪದ್ಧತಿ ಬೇರೆ ಆಗ್ತಾ ಇದೆ ಅಂತ ಕೇಳಿದಾಗ ಅವರು, ನಾನೇನು ಶಿಕ್ಷಣ ತಜ್ಞ ಅಲ್ಲ, ಶಿಕ್ಷಣದ ಮಟ್ಟಿಗೆ ಇದು ಹೀಗೆ ಮಾಡಬೇಕು ಅಂತ ಕನ್ವಿನ್ಸ್ ಮಾಡಿದ್ರು ನನಗೆ. ಆ ಪಾಲಕರು ಒಪ್ಕೊಂಡ್ರು, ಶಿಕ್ಷಕರು ಒಪ್ಕೊಂಡ್ರು, ವಿದ್ಯಾರ್ಥಿಗಳು ಒಪ್ಕೊಂಡ್ರು. ನಂತರ ನನಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದು ಅವರು ಕನ್ನಡ ಮೀಡಿಯಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯಿತು, ಅನಿಸಿಕೆ ಬಂತು. ಅಲ್ಲಿ ಪ್ರತಿಯೊಂದು ಹಂತದಲ್ಲಿ ಕನ್ನಡ ಮೀಡಿಯಮ್ ಹೇಗಾದರೂ ಇರಲಿ ಅಂತೇಳಿ. ಆದರೆ ಮತ್ತೊಂದು ಸಮಸ್ಯೆ ಇದೆ, ಏನಂದರೆ ಈಗ ಹಳ್ಳಿಗಾಡಿನಲ್ಲಿ ಹುಡುಗರೆಲ್ಲ ಕಡಿಮೆ ಆಗಿದ್ದಾರೆ, ಶಾಲೆ ಜಾಸ್ತಿ ಆಗಿದೆ. ಬೇಕಾದಷ್ಟು ಅಂಗಡಿ ಆದಾಗ ಶಾಲೆಯೂ ಆಗಿಬಿಟ್ಟಿದೆ. ಮತ್ತೊಂದು ನಮ್ಮ ಪಾಲಕರಿಗೆ ಒಂದು ಇದಿದೆ, ಏನು ಭಾವನೆ, ನಮ್ಮ ಮಗ ಹೊಸ ಬಸ್ ಹೊತ್ಕೊಂಡು ಪೇಟೆ ಶಾಲೆಗೆ ಹೋದ್ರೆ ಮಾತ್ರ ಉದ್ಧಾರ ಆಗ್ತಾನೆ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇದೆ. ನನ್ನ ಮಗ ದೂರ ಶಾಲೆಗೆ ಹೋಗ್ತಾ ಒಳ್ಳೆ ಬಸ್ನಲ್ಲಿ ಹೋಗ್ತಾ ಅವು ಏನೋ ಬಹಳ ದೊಡ್ಡ ಇಂಗ್ಲೀಷ್ ಮಾತಾಡ್ತಾ ಅನ್ನುವಂಥ ಭ್ರಮೆಯಲ್ಲಿ ಇನ್ನೂ ಇದ್ದಾರೆ. ಆದ್ದರಿಂದ ಹಳ್ಳಿ ಶಾಲೆಗೆ ಕಳಿಸ್ತಾ ಇಲ್ಲ ಗೊತ್ತಿಲ್ಲ. ಕನ್ನಡ ಮೀಡಿಯಮಿಗಂತೂ ಊರಿನ ಜನ ಪ್ರೋತ್ಸಾಹ ಖಂಡಿತ ಇಲ್ಲ, ಅವ್ರದ್ದೊಂದೇ ತಪ್ಪಂತಲ್ಲ, ನಮ್ಮದು ಇಲ್ಲ ಬಿಡಿ, ನಾವೇನು ಮಾಡ್ತಾ ಇಲ್ಲ. ಆದರೆ ಇದ್ರ ಬಗ್ಗೆ ನನಗೆ ಅವರಿಗೆ ಕಾಂಟ್ರವರ್ಷಿಯಲ್ ಆಗ್ತಾ ಇತ್ತು. ನೋಡಿ, ನೀವು ದುಡ್ಡು ತೊಗೊಂಡು ಶಿಕ್ಷಣ ಕೊಡ್ತೀರಿ, ಎದುರುಗಡೆ ಕಿರಾಣಿ ಅಂಗಡಿಗೆ ನಿಮ್ಮ ಅಂಗಡಿಗೂ ನಿಮ್ಮ ಶಾಲೆಗೂ ಏನೂ ವ್ಯತ್ಯಾಸ ಇರೋದಿಲ್ಲ. ನಮಗೆಲ್ಲ ಭಾವನಾತ್ಮಕ ಸಂಬಂಧ ಇರೋದು ಆ ಬಿಲ್ಡಿಂಗ್ನ ಮೇಲೆ, ಆ ಕಟ್ಟಡದ ಮೇಲೆ ನಾವು ಕಲ್ತಿದ್ದು, ನಾವು ಓದಿದ್ದು. ಅಲ್ಲಿ ಏನೋ ಹರ್ಕ್ ಚಪ್ಪಲ್ಲೋ ಏನೋ ಹರ್ಕ್ ಅಂಗಿನೋಕೆ ಹಾಕೊಂಡೆ ನಾವು ಧೂಳು ಮಣ್ಣಲ್ಲಿ ಆಡ್ಕೊಂಡು ಬೆಳೆದವರು. ಅದು ನಮಗೆ ಭಾವನಾತ್ಮಕ ಸಂಬಂಧ. ಪರಮಪೂಜ್ಯ ಶ್ರೀಧರ ಸ್ವಾಮಿಗಳಂತವ್ರು ಅಡಿಗಲ್ಲಿಟ್ಟಂಥದ್ದು, ಅವರು ಓಡಿನಾಡಿದ ಸ್ಥಳ, ಕರಿಕಾನ ಪರಮೇಶ್ವರ ಹೆಸರಿನಲ್ಲೇ ಇದ್ದಂಥ ಒಂದು ಜಾಗ ಅದು. ಇದನ್ನೆಲ್ಲ ನೀವು ತಿರಸ್ಕರಿಸಿ ಸುಮ್ಮನೆ ಏನೇನೋ ಮಾಡ್ತೀರಿ ಅಂದರೆ ಖಂಡಿತ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಉತ್ತರ ಹೇಳ್ತಾ ಇರಲಿಲ್ಲ ಅವರು. ಇಲ್ಲ ಮಾಡೋಣ್ರಿ, ಸರಿ ಮಾಡೋಣ ಅಂತ ಹೇಳ್ತಾ ಬಂದರು. ಎಲ್ಲ ಇದ್ದರೂ ಕೂಡ ನಾನು ಅನೇಕ ಸಲ ಪ್ರಯತ್ನ ಮಾಡಿದೆ, ಒಂದು ಸಲಹಾ ಸಮಿತಿ ಅಂತ ಮಾಡೋಣ ಅಂತೇಳಿ. ಯಾವುದೂ ರೆಸ್ಪಾನ್ಸ್ ಇನ್ನಿವರೆಗೆ ಬಂದಿಲ್ಲ ಅದ್ರ ಬಗ್ಗೆ. ನನಗೆ ಒಳ್ಳೆಯ ಅನುಭವ ಖಂಡಿತ ಊರವರಿಂದಾಗಲಿ ಸುತ್ತಮುತ್ತಲವರಿಂದ ಆಗಿಲ್ಲ. ಅದು ನನ್ನ ಮಿಸ್ಟೇಕೋ ಅವ್ರ ಮಿಸ್ಟೇಕೋ ಅಥವಾ ನಾನು ಕೇಳೋದು ರೀತಿಯೋ ಅಥವಾ ನನ್ನ ಕಾರ್ಯ ಒತ್ತಡದ್ರೆ ಏನೋ ಬೇರೆ ಮಾತಾಡ್ತೇವೆ ನನಗೆ ಗೊತ್ತಿಲ್ಲ. ಒಟ್ಟಾರೆ ನನಗೆ ರೆಸ್ಪಾನ್ಸ್ ಇನ್ನೂವರೆಗೆ ಸರಿಯಾಗಿ ಸಿಕ್ಕಲಿಲ್ಲ. ಆರ್ಥಿಕವಾಗಿ ನಾನೇ ಮಾಡುವಂಥ ಅನುಕೂಲ ನನಗಿದ್ದರೆ ಆ ಕಥೆನೇ ಬೇರೆ ಇದ್ದಿತ್ತು. ಆ ಅನುಕೂಲ ನನಗಿರಲಿಲ್ಲ. ಮತ್ತು ಜನರನ್ನು ಸಂಘಟನೆ ಮಾಡಿ ಅವ್ರ ಹತ್ರ ಕೇಳಿ, ಹಣ ಇದ್ದವರು ಬೇಕಾದಷ್ಟು ಜನ ಇದ್ದಾರೆ, 4 ಜನ ಮನಸ್ಸು ಮಾಡ್ರೆ ಆಗ್ಬೋದಾಗಿತ್ತು ರೆಸ್ಪಾನ್ಸ್ ತೋರಿಸಿದರೆ. ಹಳೆ ವಿದ್ಯಾರ್ಥಿಗಳು, ಬೇರೆ ದೇಶದಲ್ಲಿ ಇದ್ದವರು, ದುಡ್ಡಿದ್ದವರು, ವ್ಯಾಪಾರ ಇದ್ದವರು ಎಲ್ಲ ಇದ್ದಾರೆ. ಬಟ್ ಯಾರೂ ಕೂಡ ಇದಕ್ಕೆ ಸ್ಪಂದನೆಯನ್ನು ಸರಿಯಾಗಿ ಮಾಡಲಿಲ್ಲ. ಅದು ತುಂಬ ಬೇಜಾರಿದೆ. ಆಶ್ಚರ್ಯ ಅಂದರೆ ಸರಿಯಾಗಿ ಸ್ಪಂದನೆ ಈ ಒಂದು ಶಿಕ್ಷಣ ದೃಷ್ಟಿಯಿಂದ, ಮಕ್ಕಳ ಶಿಕ್ಷಣ ದೃಷ್ಟಿಯಿಂದ ಸ್ಪಂದನೆ ಮಾಡಿದ್ರು ಅದೇ ಸಂಸ್ಥೆಯವರು. ಅವ್ರು ಬಿಟ್ಟು ಯಾರ ಸಂಸ್ಥೆಯವರು ಮಾಡಲಿಲ್ಲ. ಈಗೇನೋ ಸ್ವಲ್ಪ ಬೇರೆ ಆಗ್ತಾ ಇದೆ. ಮತ್ತು ಅವರಿಗೆ ಕಾಂಟ್ಯಾಕ್ಟ್ ಕಡಿಮೆ ಆಗಿದೆ. ಆ ಕ್ಯಾಂಪಸ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ಊರಿನವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದು ಬೇರೆ ಪರಕೀಯ ಸಂಸ್ಥೆ ಅನ್ನೋ ಭಾವನೆ ಬಂದಿರೋದ್ರಿಂದ ಅದಕ್ಕೆ ಏನು ಮಾಡಬೇಕು ಅಂತ ಗಣಪತಿಯವರು ತುಂಬ ಕಳಕಳಿಯಿಂದ ಚರ್ಚೆ ಮಾಡ್ತಾಯಿದ್ರು. ನಾನು ಅವ್ರಿಗೆ ಹೇಳಿದೆ, ನಿಮಗೂ ಖಂಡಿತ ಭ್ರಮ ನಿರಸನ ಆಗ್ತದೆ ಇದರಲ್ಲಿ. ಯಾಕೆಂದರೆ ನಾನು ನೋಡಿದ್ದೇನೆ, ಅನುಭವಿಸಿದ್ದೇನೆ ಅದನ್ನು.
ನಮ್ಮ ಅಪ್ಪಿ ಭಟ್ರು ಕೂಡ ಬಂದಿದ್ದಾರೆ ಅಲ್ಲಿ. ಅವರು ಪ್ರಾಮಾಣಿಕ ಕಳಕಳಿಯಿಂದ ಬಂದವರು, ಇವರೆಲ್ಲ ಮತ್ತೆ ಯಾವುದೇ ಒಂದು ಸ್ವಾರ್ಥ ಇದ್ದು ಬಂದವರಲ್ಲ. ಆದರೆ ನನ್ನ ರಿಕ್ವೆಸ್ಟ್ ಇಷ್ಟೇ, ಇದನ್ನು ಸರಿ ಮಾಡಬೇಕು ಹೇಗಾದರೂ ಮಾಡಿ. ಮತ್ತೆ ಏನಿಲ್ಲ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಆಗಬೇಕು. ಅದು ಯಾವ ರೀತಿ ಅಂತಂದರೆ, ಸತ್ಯ ಸಾಯಿಬಾಬಾ ಏನು ಹೇಳಿದ್ದಾರೆ, ಎಜ್ಯು ಕ್ಯಾರ್ ಅಂತ ಹೇಳಿದ್ದಾರೆ ಅವರು. ಎಜ್ಯು ಕ್ಯಾರ್ ಅಂದರೆ ಕಮಲದ ಹೂವನ್ನು ಅರಳಿಸಿದ ಹಾಗೆ ಮಕ್ಕಳ ಮನಸ್ಸನ್ನು ಅರಳಿಸಿ ಅಲ್ಲಿ ಬೇರೆ ಬೇರೆ ವಿಧವಾದ ಶಿಕ್ಷಣವನ್ನು, ಅವರಿಗೆ ಅನುಕೂಲ ಶಿಕ್ಷಣವನ್ನು ಕೊಡುವಂಥ ಒಂದು ಶಿಕ್ಷಣ ಸಂಸ್ಥೆ ಆಗಿ ಬೆಳಬೇಕು ಅಂತ ಒಂದೇ ಒಂದು ಹಂಬಲ ಬಿಟ್ಟರೆ ಮತ್ತು ಯಾವ ಉದ್ದೇಶವೂ ಖಂಡಿತವಾಗಿ ನನಗಿಲ್ಲ. ಗಣಪತಿ ಅವರು ಹೇಳಿದರು, ಇಲ್ಲಿ ಎಲ್ಲ ಮಾತಾಡ್ತಾರೆ, ಬಟ್ ಜವಾಬ್ದಾರಿ ತಗೊಳ್ಳಿಕ್ಕೆ ಯಾರೂ ರೆಡಿ ಇಲ್ಲ ಅಂತೇಳಿ. ಖಂಡಿತ ನಾನು ಹೋಗೋದಿಲ್ಲ. ನಾನು ಮುಂಚೂಣಿನ ಜವಾಬ್ದಾರಿ ತಗೊಳ್ತೇನೆ. ಅದು ನನ್ನ ಲಿಮಿಟೇಷನ್ ನನಗಿದೆ. ಮನೆ ಒತ್ತಡವೋ ನನ್ನ ಕೆಲಸದ ಒತ್ತಡವೋ ಇದರಿಂದ ಸಂಪೂರ್ಣವಾಗಿ ಅಲ್ಲ. ಒಂದು ಕಮಿಟಿಯನ್ನು ಮಾಡಿದರೆ ನಾನು ಖಂಡಿತವಾಗಿ ಜವಾಬ್ದಾರಿ ಜಾರಿಕೊಳ್ಳೋದಿಲ್ಲ. ಫೇಸ್ ಟು ಫೇಸ್ ಸಮಸ್ಯೆಗಳಿಗೆ ಅದಕ್ಕೆ ಉತ್ತರಕ್ಕೆ ಎರಡಕ್ಕೂ ನಾನು ಬಾಧ್ಯಸ್ಥ, ಖಂಡಿತವಾಗಿ ಬಾಧ್ಯಸ್ಥ. ಯಾಕಂದರೆ ಇಲ್ಲಿಂದ ಅದನ್ನು ಹ್ಯಾಂಡ್ ಓವರ್ ಮಾಡುವವರಿಗೆ ಪ್ರತಿ ಸ್ಟೆಪ್ನಲ್ಲಿ ಇದ್ದೇನೆ ನಾನು. ಅದನ್ನು ನಾನು ಉಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಏನಿಲ್ಲ, ಏನೋ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಐ ಆಮ್ ರೆಸ್ಪಾನ್ಸಿಬಲ್, ಅದಕ್ಕೆ ಖಂಡಿತ ರೆಸ್ಪಾನ್ಸಿಬಲ್. ಅಲ್ಲಿ ಹೊಸದಾಗಿ ಒಂದು ಇದು ಕಟ್ಸಿದ್ದಾರೆ, ಅದು ಟಾಯ್ಲೆಟ್ ಕಟ್ಸಿದ್ದಾರಂತೆ. ನಾನು ನೋಡಿಲ್ಲ. ಮೊನ್ನೆ ಯಾವುದೋ ನಮ್ಮ ಆಗಸ್ಟ್ 15 ಗಿಡ ನೆಡುವ ಕಾರ್ಯಕ್ರಮಕ್ಕೆ ಹೋದಾಗ ಕೇಳಲ್ಪಟ್ಟಾಗ ಅದಕ್ಕೆ ಕನ್ನಡ ಶಾಲೆ ಹುಡುಗರಿಗೆ ಪ್ರವೇಶ ಇಲ್ಲ, ಕನ್ನಡ ಶಾಲೆ ಹುಡುಗರು ಮತ್ತು ಹೈಸ್ಕೂಲಿನ ಇಂಗ್ಲೀಷ್ ಮೀಡಿಯಮ್ನಿಗೆ ತಾರತಮ್ಯ ಇದ್ದರೆ ಇದರಂಥ ದುರಂತ ಮತ್ತೊಂದಿಲ್ಲ. ಫಸ್ಟ್ ಟೈಮ್ ನಾವು ಕೇಳ್ತಾ ಇರೋದು ಈಗ ಇದನ್ನು ನಾವು 100ಕ್ಕೆ 100 ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೆಕ್ಸ್ಟ್ ಮಾತಾಡೋದೇ ಅದನ್ನು ಅವ್ರ ಹತ್ರ ಈ ರೀತಿ ಇದೆ ಅಂತೇಳಿ. ಅಷ್ಟೇ ಅಲ್ಲ, ನಾನೀಗ ಹೋಗುವಾಗ ಅದು ಅಧ್ಯಕ್ಷ ಹತ್ರ ಮಾತಾಡ್ತೇನೆ, ಇದಿದ್ದು ನಾವು ಸಹಿಸೋದಿಲ್ಲ, ಖಂಡಿತವಾಗಿ ಇದಕ್ಕೆ ಪ್ರತಿಫಲವನ್ನು ತಿಂತೀರಿ ನೀವು ಅಂತೇಳಿ. ಖಂಡಿತವಾಗಿ ಕರಿಕಾನ ಪರಮೇಶ್ವರ ಹೆಸರಿನಲ್ಲಿ ಈಗ 50 ವರ್ಷದ ಹಿಂದೆ ಈಗ ಆದರೆ ಯಾರೋ ಹೊಸ ಮಾಡರ್ನ್ ಸಂಸ್ಥೆಯನ್ನು ಮಾಡ್ಬೋದು. ಆದರೆ 50 ವರ್ಷದ ಹಿಂದೆ ಮಾಡಿದ್ದೊಂದು ವಿಶ್ವವಿದ್ಯಾಲಯ ಮಾಡೋ ಲೆಕ್ಕದಲ್ಲಾಗಿದೆ ಅದು. 50 ವರ್ಷದ ಹಿಂದೆ ಅಂತಂದರೆ ಆವಾಗ ಏನೂ ಗೊತ್ತಿಲ್ಲದಾಗ ಇದೊಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋದ ರೀತಿಯಲ್ಲಾಗಿದೆ ಇದು. ಈಗ ವಿಶೇಷ ಅಲ್ಲ ಮಾಡುವಂಥದ್ದು. ಆ ಕರಿಕಾನ ಪರಮೇಶ್ವರಿ ಸಂಸ್ಥೆಯ ಇದರಲ್ಲಿ ಹೆಸರಿದ್ದದನ್ನು ಅಲ್ಲಿ ಫೋಟೋ ತೆಗೆಯುವಂಥದ್ದು, ನಿರ್ಲಕ್ಷ್ಯ ಮಾಡುವಂಥದ್ದು, ಹೆಸರು ತೆಗೆಯುವಂಥದ್ದು, ಅದು ಖಂಡಿತ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನನಗೆ ಫಸ್ಟ್ ನಾನು ಕೇಳ್ತಾ ಇದ್ದೇನೆ. ಇದನ್ನು ದುರಂತ ಅಂತಂದರೆ ನನಗೆಲ್ಲ ಕಾಂಟ್ಯಾಕ್ಟಿಗೆ ಬರ್ತಾರೆ, ವಿಷಯ ಯಾರೂ ಹೇಳ್ತಾ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇಲ್ಲೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೇನೆ. ಇದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತೇನೆ, ಖಂಡಿತವಾಗಿ ಮಾಡ್ತೇನೆ. ಮತ್ತು ನನ್ನ ಕೈಲಾಗದ್ದು, ನಾನು ಯಾವುದೇ ಒಂದು ಕಡೆಗಿಲ್ಲ, ಖಂಡಿತವಾಗಿ ಹೇಳ್ತೇನೆ. ನಾನು ಸಂಸ್ಥೆ ವಿರುದ್ಧನೂ ಇಲ್ಲ, ಸಂಸ್ಥೆ ಪರನೂ ಇಲ್ಲ, ಊರಿನ ಜನ ಪರ ವಿರುದ್ಧ ಏನೂ ಬೇಡ. ಅದು ಸಂಸ್ಥೆ ಉದ್ದೇಶ ಏನು ಅದ್ರ ಪೂರಕವಾಗಿ ಅಷ್ಟೇ ಇದ್ದೇನೆ ನಾನು. ಈ ಊರಿನವ್ರು ಈ ಬಗ್ಗೆ ಒಂದು ಕಮಿಟಿಯನ್ನು ಮಾಡಿ ಅದನ್ನು ಅವರ ಅಂಡರಾಗಿಟ್ಟು ಅಥವಾ ಅವರನ್ನು ಹೇಳಿದಾಗ ನಾವು ಏನು ಹೇಳ್ತೇವೋ ನಮ್ಮ ಈ ರೀತಿ ಮಾಡಬೇಕು ನೀವು, ಹಾಗಾದರೆ ಮಾಡಿ ಅಂತ ಹೇಳುವಂಥ ಒಂದು ಕಮಿಟಿಯನ್ನು ಮಾಡೋದಾದರೆ ಅದಕ್ಕೆ ಕೂಡ ನಾನು ಸಿದ್ಧನಿದ್ದೇನೆ. ಅಷ್ಟೇ ಅಲ್ಲ, ಒಂದು ವೇಳೆ ನಾವು ಅವ್ರ ಬಗ್ಗೆ ತುಂಬ ಸಂಸ್ಥೆಗೆ ಅವ್ರು ಬಿಟ್ಟು ಹೋಗ್ಬಿಟ್ರೆ ಮುಂದೇನು, ಸಂಸ್ಥೆ ಬಿದ್ದರೇನು, ಅದಕ್ಕೊಂದು ಜವಾಬ್ದಾರಿ ಜನ ಬೇಕು. ಸುಮ್ಮನೆ ಮಾತಾಡಿದ್ರೆ ಆಗೋದಿಲ್ಲ. ನಾನು ನಮ್ಮ ಆಡಳಿತ ಕಮಿಟಿ ಸದಸ್ಯರಂತ SK ನಾಯಕರು ಇದನ್ನೇ ಮಾತಾಡಿದೆ. ನಾವು ಅದೇ ವಿಚಾರ ಮಾಡಿದ್ವಿ. ನಾವು ಯಾರ್ಯಾರೋ ಬಂದು ಹೇಳಿದ್ರು ಅಂತೇಳಿ ನಾವು ಎಷ್ಟು ಅಂತ ಕೂತ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಏನೂ ಲಾಸ್ ಇಲ್ಲ, ಹೋಗ್ಬಿಡ್ತಾರೆ ಅವರು ಇಲ್ಲಿಂದ. ಅವ್ರು ಹೇಳಿದ್ದಾರೆ, ನಾವು ಬಜ್ಞೆ ಸಂಘದವರು, ನಮಗೇನು ನಾವು ಶಿಕ್ಷಣ ಸಂಸ್ಥೆ ತಜ್ಜನೂ ಅಲ್ಲ ಅಂತ ಹೇಳಿದ್ದಾರೆ ಅವರು. ಆದ್ದರಿಂದ ಅದನ್ನೆಲ್ಲ ಹಿಂದೆ ಸರಿಯಾದ ರೀತಿ ವಿಚಾರ ಮಾಡಿಕೊಂಡು, ಯಾಕೆಂದರೆ ನಮ್ಮ ಇಲ್ಲಿ ಬಂದಂಥ ಗಣಪತಿಯವರು ಇಡೀ ರಾಜ್ಯ ಮಟ್ಟದಲ್ಲಿ ಹೆಸರಾದವರು, ಎಲ್ಲ ಶಿಕ್ಷಣ ತಜ್ಞರು, ಎಲ್ಲ ಗೊತ್ತಿದ್ದವರು. ಹೊಸ ವಿಚಾರಗಳು ಬರುವ ಹಾಗಿದ್ದರೆ ದಯಮಾಡಿ ಒಂದು ರಿಕ್ವೆಸ್ಟ್ ಅಂತಂದರೆ ಒಂದು ಸಮಿತಿಯನ್ನು ಮಾಡಿ ಅದೇ ಸಂಸ್ಥೆಯಲ್ಲಿ ಅದೇ ಸಂಸ್ಥೆಯ ಒಂದು ಇದರಲ್ಲಿ ಒಂದು ಮೀಟಿಂಗ್ ಮಾಡೋ ವ್ಯವಸ್ಥೆ ನಾನು ಮಾಡ್ತೇನೆ, ಮುಂದೆ ನಿಂತ್ಕೊಂಡು ಮಾಡ್ತೇನೆ. ಅವ್ರು ಯಾರೂ ಇರಲಿ, ಏನೂ ಸಮಸ್ಯೆ ಇಲ್ಲ. ಅದಕ್ಕೆ ಅವರು ಕೊಡ್ತಾರೋ ಬಿಡ್ತಾರೋ ಅದೆಲ್ಲ ಆಮೇಲೆ ನೋಡೋಣ. ಆ ವ್ಯವಸ್ಥೆ ನಾನು ಮಾಡ್ತೇನೆ. ಮತ್ತು ನಾನು ಜವಾಬ್ದಾರಿ ಇದ್ದೇನೆ. ಮತ್ತು ಅದಕ್ಕೆ ನಾನು ಜವಾಬ್ದಾರಿಯಿಂದ ಖಂಡಿತವಾಗಿ ನಮ್ಮ ಮಕ್ಕಳಿಗೆ ಮತ್ತು ಏನು ಮಾಡೋಣ, ನನ್ನ ಸ್ವಾರ್ಥ ಇಷ್ಟೇ. ಈ ಸಂಸ್ಥೆ 50-60 ವರ್ಷದಿಂದ ಸಾವಿರಾರು ಜನರಿಗೆ ಅವರಿಗೆ ಏನಾಗಿದೆ, ಏನು ದುಡ್ಡು ಕೊಟ್ಟರು ಬಿಟ್ಟರು ಏನೂ ಗೊತ್ತಿಲ್ಲದೆ ಅನೇಕ ಜನ ಶಿಕ್ಷಕರು, ಅನೇಕ ಜನ ಊರಿನವರು ದುಡಿದಂಥ ಸಂಸ್ಥೆ ಇದು. ಆದ್ದರಿಂದ ಮತ್ತು ಒಂದು ಆಯಗಟ್ಟಿನ ಸ್ಥಳದಲ್ಲಿ ಇರೋದರಿಂದ ಅದೊಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬರಲಿ ಅನ್ನುವಂಥ ಒಂದೇ ಒಂದು ಕಳಕಳಿಯಿಂದ ನಾನು 2 ಮಾತನಾಡ್ತಾ ಇದ್ದೆ. ನಮಸ್ಕಾರ. ನಾನು ಲಕ್ಷ್ಮೀನಾರಾಯಣ ಉಮಾಮೇಶ್ವರ ಭಟ್, ಅಂದರೆ ನನ್ನನ್ನು ಎಲ್ಲಿಯೂ ಭಟ್ ಅಂತಲೇ ಕರೀತಾ ಇದ್ದಾರೆ ಜನ. ನಾನು ಅರೇಗಡಿ ಅಂದರೆ SKP ಶಿಕ್ಷಣ ಸಂಸ್ಥೆಯಿಂದ 1964ನೇ ಇಸ್ವಿಯಿಂದ ಇಲ್ಲಿಯ ತನಕವೂ ನಾನು ಅದರೊಂದು ಮಾತೃ ಸ್ವರೂಪದಲ್ಲಿದ್ದಂತಹ ಸಂಸ್ಥೆ. ಕಾರಣ ಅಂದರೆ ನಾನು 1964ರಿಂದ 66ರವರೆಗೆ 8ನೇತೆಯಿಂದ SSLC ತನಕ ನಾನು ಅಲ್ಲೇ ಅಭ್ಯಾಸ ಮಾಡಿದ್ದೇನೆ. ಅಭ್ಯಾಸ ಮಾಡಿದ ನಂತರ ಬೇರೆ ಬೇರೆ ಕಡೆಗೆ ಕಾಲೇಜ್ ಶಿಕ್ಷಣ ಅಂತಂದೆಲ್ಲ ಮುಗಿಸ್ಕೊಂಡು ಬಂದು ಅವಕಾಶ ಸಿಕ್ತು. ನಮ್ಮ ಮಾತೃ ಸಂಸ್ಥೆ ಅಲ್ಲಿಯೇ
ಸೇವೆ ಸಲ್ಲಿಸಬೇಕು ಅಂತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಇರಾದೆಯಿಂದ ನಾನು ಅಲ್ಲಿಯೇ ಸೇರಿಕೊಂಡು ಭಾಳ ಸಂತೋಷದಿಂದ ಅರೆಗಡಿ ಶಿಕ್ಷಣ ಸಂಸ್ಥೆಯಲ್ಲೇ ಕೆಲಸ ಮಾಡಿ, ಶಿಕ್ಷಕನಾಗಿ ಕೆಲಸ ಮಾಡಿ, ಸಂಸ್ಕೃತ ಅಧ್ಯಾಪಕನಾಗಿ ಕೆಲಸ ಮಾಡಿ ನಾನು ಅತಿ ಸಂತೋಷದಿಂದ ನಿವೃತ್ತಿ ಹೊಂದಿದ್ದೇನೆ. ಹೇಳಬೇಕು ಅಂತಂದರೆ ನಾನು ಅಲ್ಲಿ ಕೆಲಸ ಮಾಡಿದಷ್ಟಂತಹ ಅವಧಿಯಲ್ಲಿ ಕ್ಲಾಸಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಬಂತು ಅಂತಂದು ಕೂಡ ನಮಗಷ್ಟು ಸಂತೋಷ. ಮೇಲಾಗಿ ನಮ್ಮ ವಿದ್ಯಾರ್ಥಿಗಳು ಹಾಗೆಯೇ ಎಲ್ಲ ಒಳ್ಳೆಯ ವಿದ್ಯಾರ್ಥಿಗಳು, ಬೇರೆ ಬೇರೆ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳು ಅಲ್ಲಿಗೆ ಬರ್ತಾ ಇದ್ರು. ಎಲ್ಲರೂ ಶಿಕ್ಷಕರನ್ನು ಬಹಳ ಗೌರವದಿಂದ ನೋಡ್ತಾ ಇದ್ರು. ಅಷ್ಟೇ ಅಲ್ಲ, ನಾವು ಸಹ ವಿದ್ಯಾರ್ಥಿಗಳು ನಮ್ಮ ಮಕ್ಕಳಂತೆಯೇ ಅವರನ್ನು ಗೌರವಿಸಿ ಪ್ರೀತಿಯಿಂದ ನೋಡಿಕೊಂಡು ಅವರಿಗೆ ಶಿಕ್ಷಣವನ್ನು ಕೊಟ್ಟಿದ್ದೇವೆ. ಇಂತಹ ಸಂಸ್ಥೆಯಲ್ಲಿ ಒಂದು ಕಾಲದಲ್ಲಿ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳಿದ್ದಾರೆ. ನಮ್ಮಿಂದ ಕಲಿತಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತಮ ವೃತ್ತಿಯನ್ನು ಸಹ ವೃತ್ತಿಯಲ್ಲಿದ್ದಾರೆ. ಅವರೆಲ್ಲ ನಮ್ಮ ಸಂಸ್ಥೆ ಹೇಳಿದ ಕ್ಷಣ ಅಷ್ಟು ಹೆಮ್ಮೆ ಪಡ್ತಾರೆ. ಅಂತಹ ಒಂದು ಪರಿಸ್ಥಿತಿ ಇವತ್ತಿಗೂ ನಾವು ನಿವೃತ್ತಿ ಹೊಂದಿದ್ರೂ ಸಹ ನಮ್ಮ ಶಿಕ್ಷಣ ಸಂಸ್ಥೆಯ ಬಗ್ಗೆ ಅತಿಯಾದಂತಹ ಅಭಿಮಾನ ಪ್ರೀತಿ ಇದೆ. ಬೇರೆ ಎಷ್ಟೇ ಇದ್ದರೂ ಸಹ, ಏನೇ ಇದ್ದರೂ ಸಹ, ಶಿಕ್ಷಣ ಸಂಸ್ಥೆ ಇದ್ದರೂ ಸಹ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳಿದಂತಹ ಒಂದು ಮಾತು ನೆನಪಾಗ್ತದೆ. ಅಪಿ ಸ್ವರ್ಣಮಯಿ ಲಂಕಾ ನಮೇ ರೋಚತೆ ಲಕ್ಷ್ಮಣ ಜನನಿ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳಿದ್ದಾರೆ. ಅಂದರೆ ಜನನಿ ಇದು ನಮ್ಮ ತಾಯಿ ಸಂಸ್ಥೆ, ಇದಕ್ಕಿಂತ ಮಿಗಿಲಾದಂತಹ ಸಂಸ್ಥೆ ನಮ್ಮ ದೃಷ್ಟಿಯಿಂದ ಬೇರೆ ಇಲ್ಲ ಹೇಳ್ತಕ್ಕಂತಹ ಒಂದು ಭಾವನೆ. ಹಾಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ತನಕವೂ ಸಾಮಾನ್ಯ ಒಂದು 4-5 ವರ್ಷಗಳಿಂದ ಇವರೆಗೂ ಉತ್ತಮ ರೀತಿಯಲ್ಲಿ ನಡೆದು ಬರ್ತಾ ಇತ್ತು. ಏನೋ ಒಂದು ಕಾರಣಾಂತರದಿಂದ ಕೆಲವೊಂದು ಭಿನ್ನಾಭಿಪ್ರಾಯಗಳು ಉಂಟಾಗಿ ಇಲ್ಲಿ ಆಡಳಿತ ಮಂಡಳಿಯಲ್ಲಿ ಸ್ವಲ್ಪ ಶಿಕ್ಷಣ ಸಂಸ್ಥೆ ನಡೆಸಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು ಹೇಳ್ತಕ್ಕಂತಹ ಉದ್ದೇಶದಿಂದ ಇನ್ನೂ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಶಿಕ್ಷಣ ಸಿಗ್ತದೆ, ಶಾಲೆ ಇನ್ನೂ ಸುಧಾರಣೆ ಹೊಂದಿರ್ತದೆ ಹೇಳ್ತಕ್ಕಂತಹ ಒಂದು ಅತಿಯಾದಂತಹ ಒಂದು ಮನೋಭಾವನೆಯಿಂದ ಎಲ್ಲವರು ಸೇರಿ ಈ ಸತ್ಯಸಾಯಿ ಶಿಕ್ಷಣ ಟ್ರಸ್ಟಿಗೆ ನಾವು ವಹಿಸ್ಕೊಡ್ಬೇಕು ಅಂತ ಮಾತಾಡಿದಾಗ ನಾನು ಸಹ ಅದೇ ಒಂದು ಯಾರೇ ಇರಲಿ ಶಿಕ್ಷಣ ಉತ್ತಮ ಆಗಬೇಕು, ಜನರಿಗೆ ಒಳ್ಳೆಯ ರೀತಿಯ ಶಿಕ್ಷಣ ಸಿಗಬೇಕು ಹೇಳ್ತಕ್ಕಂತಹ ಒಂದು ಉದ್ದೇಶದಿಂದ ಹ್ಞೂ ಹೇಳಿಬಿಟ್ಟಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿಯನ್ನು ನೋಡಿದ್ರೆ ಹೇಳಿಕೆ ಮಾತುಗಳನ್ನೆಲ್ಲ ಜನರ ಅಭಿಪ್ರಾಯಗಳನ್ನು ಕೇಳ್ತಾ ಇದ್ದರೆ ನಾವು ಆ ಶಿಕ್ಷಣ ಯಾರೇ ಕೇಳಿದ್ರು ನಾವು ಆ ಶಿಕ್ಷಣ ಸಂಸ್ಥೆಯನ್ನು ಇದ್ದಂತಹ ಸ್ಥಿತಿಯಲ್ಲಿಯೇ ಹೇಗೂ ನಡೆಸಬಹುದಿತ್ತು. ಅಂತಹ ಒಂದು ಒಳ್ಳೆಯ ಸಂಸ್ಥೆಯನ್ನು ಸ್ಥಳವನ್ನೆಲ್ಲ ಯಾರಿಗೋ ಮಾತು ಕೇಳಿಕೊಂಡು ಅತಿಯಾದಂತಹ ವಿಶ್ವಾಸವನ್ನಿಟ್ಟು ಯಾರಿಗೋ ದಾನ ಮಾಡದಂತೆ ಆಗೋಯಿತು. ಅಳಿಕೆ ಶಿಕ್ಷಣ ಸಂಸ್ಥೆ ಅಂದರೆ ಬಹಳ ಪ್ರಸಿದ್ಧವಾದದ್ದು, ಬಹಳ ಉತ್ತಮವಾದಂತಹ ಶಿಕ್ಷಣ ಎಲ್ಲರಿಗೂ ಕೊಡ್ತಾರೆ ಹೇಳ್ತಕ್ಕಂತಹ ಒಂದು ಭಾವನೆಯಿಂದ ಶಿಕ್ಷಣ ಸಂಸ್ಥೆಯಿಂದ ಅವರಿಗೆ ಒಪ್ಪಿಸಬೇಕು ಅಂತ ಎಲ್ಲ ನಿರ್ಣಯ ಮಾಡಿ ನಾವು ಸಹ ಹೂಗುಟ್ಟಿದ್ದೇವೆ. ಕಾಗದ ಪತ್ರಗಳು ಇದೆಲ್ಲ ಏನೇನು ನಡೆದರೆ ನಮ್ಗೆ ಗೊತ್ತಿಲ್ಲ, ನಮ್ಮ ಅಭಿಪ್ರಾಯ ಅಷ್ಟೇ ನಾವು ಕೊಟ್ಟದ್ದು. ಆದರೆ ಈಗ ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ. ಕನ್ನಡ ಮೀಡಿಯಮನ್ನು ತೆಗೆದಾಕ್ತಾ ಇದ್ದಾರೆ ಹೇಳ್ತಕ್ಕಂತಹ ಒಂದು ಸುದ್ದಿ ಇದೆ. ಮೇಲಾಗಿ ಇಲ್ಲಿಯ ಒಂದು ಸ್ಥಳೀಕರಿಗೆ ಅಲ್ಲಿ ಯಾವುದೇ ಒಂದು ಸ್ಥಾನಮಾನ ಗೌರವ ಸಿಗ್ತಾ ಇಲ್ಲ. ಅದಂತೂ ಇರಲಿ, ಶಿಕ್ಷಣವೂ ಸಹ ಉತ್ತಮ ದೃಷ್ಟಿಯಲ್ಲಿ ಸಿಗ್ತಾ ಇಲ್ಲ ಯಾರಿಗೂ. ಕೇವಲ ಒಂದು ರಾಜಕೀಯ ದೃಷ್ಟಿಯಿಂದ ಹಣ ಗಳಿಸಬೇಕಿರತಕ್ಕಂತಹ ಉದ್ದೇಶದಿಂದ ಈ ಹೊರಗಡೆ ಎಲ್ಲ ಸಂಸ್ಥೆ ಹೇಗೆ ಮಾಡ್ತಾ ಇದ್ದಾರೆಯೋ ಅದೇ ರೀತಿ ಮಾಡ್ತಾ ಇದ್ದಾರೆ ಹೇಳ್ತಕ್ಕಂತಹ ಒಂದು ಕೆಟ್ಟ ಭಾವನೆ ಜನರಲ್ಲಿ ಉತ್ಪನ್ನವಾಗಿದೆ. ಹಾಗಾಗಿ ಈಗಿನ ಪರಿಸ್ಥಿತಿಯನ್ನು ಗ್ರಹಿಸಿದಾಗ ಒಂದ್ಸಲ ಹೀಗೆ ನಮ್ಮ ಸಣ್ಣ ಕೆಲಸಕ್ಕಾಗಿ ನಾನು ಶಾಲೆಯಲ್ಲಿ ನೋಡಿದಾಗ ಆ ಹಳೆಯ ಕಟ್ಟಡಗಳನ್ನು ನಾವು ಕಲಿತಂತಹ ಆ ಸ್ಥಳಗಳನ್ನೆಲ್ಲ ನೋಡಿದ್ರೆ ಭಾಳ ದುಃಖ ಅನ್ನಿಸ್ಬಿಡ್ತು ನಮಗೆ. ಯಾಕೋ ಕೊಟ್ಟಿದೆ ಅಂತ ಅನ್ನಿಸ್ತದೆ. ನಮ್ಮಲ್ಲಿ ಈ ರೀತಿಯಾಗಿ ನಡೆಸಬೇಕು ಅಂತ ಹೇಳಿದ್ರೆ ಬೇಕಷ್ಟು ಜನ ಇದ್ದರು. ಯಾಕೆ ಭಿನ್ನಾಭಿಪ್ರಾಯ ಇಟ್ಟು ಬಿಟ್ಟರೆ, ಆದರೆ ಇಂತಹ ಪರಿಸ್ಥಿತಿ ಬರ್ತಾ ಇದ್ರೆ ಯಾರು ಅಂತಹ ಭಿನ್ನಾಭಿಪ್ರಾಯ ತೋರಿಸ್ತಾ ಇರಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇತ್ತು. ಹಾಗಿದ್ದಾಗ ನಿಜವಾಗಿ ನಾ ಪ್ರತಿ ದಿವಸ ಮನಸ್ಸಿನಲ್ಲಿ ಗ್ರಹಿಸಿಕೊಳ್ತಾ ಇದ್ದೇನೆ, ಕೊಟ್ಟಾಗೋಗಿದೆ ಅಂತ ಸುದ್ದಿ ಏನಾದರೂ ಪರತ ತಗೊಳ್ಳಿಕ್ಕೆ ಅವಕಾಶ ಇದೆಯೋ ಹಾಗೆ ಸ್ವಲ್ಪ ವಿಚಾರ ಮಾಡಿ ಅಂತ ಕಂಡುಕೊಂಡವರೆಲ್ಲ ಹತ್ರ ಹೇಳ್ತಾ ಇದ್ದೇನೆ.
ಕಾರಣ ಮತ್ತೇನಿಲ್ಲ, ಶಿಕ್ಷಣ ಸಂಸ್ಥೆ ಹಾಳಾಗ್ತಾ ಇದೆ ಹೇಳ್ತಕ್ಕಂತಹ ಒಂದು ಭಾವನೆ ಈ ನಮ್ಮ ಸಾಲುಗೋಡು ಪಂಚಗ್ರಾಮದ ಎಲ್ಲ ಜನರಲ್ಲಿ ಆ ಭಾವನೆ ಬರ್ತಾ ಇದೆ. ಆದ್ದರಿಂದ ಏನಾದರೂ ಪ್ರಯತ್ನ ಮಾಡಿ ಈ ಮೊದಲಿನ ಸ್ಥಿತಿಗೆ ಆ ಶಾಲೆಯನ್ನು ತರಲಿಕ್ಕೆ ಸಾಧ್ಯವೋ ಹೇಗೆ? ನಾವು ನಮ್ಮ ಕೈಲಾದಂತಹ ಧನುಮನಧನ ಸಹಾಯವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ ನಮಗೀಗ ನಾನು ನಿವೃತ್ತಿ ಹೊಂದಿ ಭಾಳ ವರ್ಷವಾಯಿತು. ಅನಾರೋಗ್ಯದ ನಿಮಿತ್ತವಾಗಿ ನಾವು ಮುಂದಾಳತ್ವವನ್ನು ವಹಿಸಿ ಅದಕ್ಕೆ ಹೋರಾಡುವಂತಹ ಒಂದು ತಾಕತ್ತು ನಮಗೆ ಆದರೆ ಎಲ್ಲರೂ ಇದ್ದಾರೆ ಅಂತ ಆದರೆ, ಜನ ಇದ್ದಾರೆ ಅಂತ ಆದರೆ ನಾವು ಅವರ ಸಂಗಡ ಅದನ್ನು ಪ್ರೋತ್ಸಾಹಿಸಲಿಕ್ಕೆ ನಾವು ಎಂದೂ ಹಿಂದೆ ಮುಂದೆ ನೋಡೋದಿಲ್ಲ. ನಮ್ಮ ಕೈಲಾದ ಸಹಾಯ ಸಹಕಾರಗಳನ್ನು ಮಾಡಿಯೇ ಮಾಡ್ತೇವೆ. ಹಾಗಾಗಿ ಆ ಕರಿಕಾರ ಪರಮೇಶ್ವರಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಅಂತಂದರೆ ನಮ್ಮದು ಒಂದು, ಅವರು ಮೊದಲು ಯಾವ ಕಂಡೀಷನ್ ಒಪ್ಪಿಕೊಂಡು ಸಂಸ್ಥೆಯನ್ನು ತಗೊಂಡಿದ್ರೋ ಅದರಂತೆ ಕನ್ನಡ ಮೀಡಿಯಮ್ಮು ಇಲ್ಲಿಯ ಜನರಿಗೆ ಸ್ಥಾನಮಾನ ಗೌರವವನ್ನು ಕೊಟ್ಟು ನಡೆಸಿದರೆ ನಮ್ಗೆ ಅವರ ವಿರುದ್ಧವಾಗದು ಯಾವುದೇ ದ್ವೇಷ ಭಾವನೆ ಇಲ್ಲ. ಶಿಕ್ಷಣ ಉತ್ತಮ ಆಗಬೇಕು, ಜನರಿಗೆ ಇಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಒಳ್ಳೆಯ ಗೌರವ ಸಿಗಬೇಕು ಅಂತಕ್ಕಂಥದ್ದೇ ಮುಖ್ಯ ಇರಾದೆ ನಮ್ಮದು. ಹಾಗೆ ಮಾಡಿದ್ರೆ ಒಳ್ಳೆಯದು. ಅದಲ್ಲ ಅಂತಂದರೆ ಇಷ್ಟೆಲ್ಲ ಜನ ತಯಾರಾಗಿದ್ದಾರೆ, ಸಂಸ್ಥೆಯನ್ನು ನೀವು ವಾಪಸ್ಸು ಬಿಟ್ಕೊಡ್ತೇವೆ ಅಂತ ನೀವು ಸಂತೋಷದಿಂದ ಬಿಟ್ಕೊಟ್ಬಿಟ್ರಿ ಅಂತಂದರೆ ಅದು ಹೆಚ್ಚಿನ ಸಂತೋಷವೇ. ಅದನ್ನು ಯಾವ್ಯಾವ ಸ್ಟೇಜಲ್ಲಿ ಇದೆ, ಏನೇನು ಆಗಿದೆ ಹೇಳ್ತಕ್ಕಂಥದ್ದು ನನಗೆ ಅಧಿಕೃತವಾಗಿ ಕಾಗದ ಕಾನೂನುಗಳ ರೀತಿ ನನಗೆ ಗೊತ್ತಿಲ್ಲ. ಆದರೆ ಇಂತಹ ಒಂದು ಗಲಾಟೆ ಬೇಡ, ಮತ್ತು ಮೇಲೆ ಜನರಲ್ಲಿ ಭಿನ್ನಾಭಿಪ್ರಾಯ ಮಾಡಿ ಜಗಳ ಉಂಟಾಗುವಂತಹ ಪರಿಸ್ಥಿತಿ ಬೇಡ. ಈ ನಾವು ಕೇಳಿದ ಪ್ರಕಾರ ಇಲ್ಲಿ ಸಾಲುಗೋಡು ಪಂಚಗ್ರಾಮದ ಜನರು ಎಲ್ಲ ಒಕ್ಕರಲಿಂದ ತಾವು ಅದನ್ನು ಶಾಲೆಗೆ ಬಂದು ಸತ್ಯಾಗ್ರಹವನ್ನು ಮಾಡ್ತೇವೆ ಹೇಳ್ತಕ್ಕಂತಹ ಒಂದು ಮಟ್ಟಿಗೆ ಜನ ತಯಾರಾಗಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಹಾಗಿದ್ದಾಗ ನಾವು ಸಹ ಹೋಗಬೇಕಾಗ್ತದೆ. ದಯವಿಟ್ಟು ಅಂತಹ ಒಂದು ಪ್ರಸಂಗವನ್ನು ಯಾವುದೇ ರೀತಿಯಲ್ಲಿ ತೆರೆದಿದ್ದೆ ಮೊದಲನೇ ಮಾತಿನಂತೆ ಮೊದಲಿನಂತೆ ಕಟ್ಟಿ ಒಳಪಟ್ಟು ಯಥಾಸ್ಥಿತಿಯಲ್ಲಿ ವಾಪಸ್ ಕೊಟ್ಟರು ಸಂತೋಷ. ಅದಲ್ಲ ಉತ್ತಮ ರೀತಿಯಲ್ಲಿ ತಾವೇ ನಡೆಸ್ತೇವೆ, ಹಿಂದೆ ಏನಾದರೂ ತೊಂದರೆ ತೊಡಗಳು ಬಂದದ್ದನ್ನೆಲ್ಲ ಬಿಟ್ಟು ಸುಧಾರಿಸಿಕೊಳ್ಳೋಣ ಅಂತ ನೀವು ಮುಂದುವರಿಸ್ತೀರಿ ಅಂತಾದರೆ ಅದು ನಾ ಬೇಡ ಅಂತ ಹೇಳುವುದಿಲ್ಲ, ಒಳ್ಳೆಯದೇ. ಆದರೆ ಅದರ ಪರಿಸ್ಥಿತಿ ಹೇಗಿದೆ, ಏನಾಗಿ ನಿಮ್ಮಲ್ಲಿ ಜನ ಈ ರೀತಿ ಮುತ್ತು ಜನರೆಲ್ಲ ಯಾವ ರೀತಿ ವಿಶ್ವಾಸ ಇಟ್ಟಿದ್ದಾರೆ, ನೀವು ಅವರನ್ನು ಯಾವ ರೀತಿ ವಿಶ್ವಾಸ ತಗೊಂಡಿದ್ರಿ ಹೇಳ್ತಕ್ಕಂಥದ್ದು ನನಗೂ ಗೊತ್ತಾಗುವುದಿಲ್ಲ. ಇಲ್ಲಿಂದ ನಾವು ರಂಗ ತಿಳಿದಾಗ ಮಾತ್ರ ಗೊತ್ತಾಗ್ತದೆ. ಇತ್ತೀಚೆಗೆ ಸ್ವಲ್ಪ ಬೆಳಕಿ ಬರ್ತಾ ಇದೆ. ಕೆಲವೊಂದು ಫೋನಲ್ಲಿ ಯೂಟ್ಯೂಬ್ ಕಾರ್ಯಕ್ರಮಗಳನ್ನು ನೋಡಿದಾಗ ಕೆಲವು ಅರ್ಧಂಬರ್ಧ ಸತ್ಯ ಗೊತ್ತಾಗ್ತಾ ಇದೆ. ಆದ್ದರಿಂದ ದಯವಿಟ್ಟು ನಾವು ಕನಿಕಾರ ಪರಮೇಶ್ವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋದು ಅಂತಂದರೆ ಇಂತಹ ಒಂದು ನಮ್ಮ ಇಂತಹ ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆ ಶ್ರೀಧರ ಸ್ವಾಮಿಗಳಿಂದ ಅಡಿಗಲ್ ಸಮಾರಂಭವನ್ನು ಮಾಡಿಟ್ಟಂತಹ ಒಂದು ಶಿಕ್ಷಣ ಸಂಸ್ಥೆ, ಇಂತಹ ಸಂಸ್ಥೆ ದುರವಸ್ಥೆಗೆ ಹೋಗೋದು ಬೇಡ. ಪಂಚಗ್ರಾಮದಲ್ಲಿ ಅರೆ ಅಂಗಡಿ ಈಗಿದ್ದೇ ಸ್ವಲ್ಪ ಬೆಳಕಿಗೆ ಬಂದಿರ್ಬೋದು ಅರೆ ಅಂಗಡಿ, ಆದರೆ ಒಂದು ಕಾಲದಲ್ಲಿ ಅರೆ ಅಂಗಡಿ ಅಂದರೆ ಶಿಕ್ಷಣ ಸಂಸ್ಥೆ, ಶಿಕ್ಷಣ ಸಂಸ್ಥೆ ಅಂದರೆ ಅರೆ ಅಂಗಡಿ. ಆ ಒಂದು ಪರಿಸ್ಥಿತಿ ಇತ್ತು. ಸಾವಿರಗಟ್ಟಲೆ ಜನ ಅಲ್ಲಿಂದ ಹೊರಬಿಡ್ತಾ ಇದ್ರು. ನಮಗೆ ಶಾಲೆ ಬಿಟ್ಟು ಹೋಗುವಂತಹ ಮನೆಗೆ ಹೋಗುವಂತಹ ಮಕ್ಕಳನ್ನು ನೋಡಿದರೆ ಒಂದು ರೀತಿ ಹೆಮ್ಮೆ ಸಂತೋಷ ಅನ್ನಿಸ್ತಾ ಇತ್ತು. ಆ ಒಂದು ಪರಿಸ್ಥಿತಿ ಇತ್ತು. ದಯವಿಟ್ಟು ಇನ್ನು ಮುಂದಾದರೂ ಏನೇ ಭಿನ್ನಾಭಿಪ್ರಾಯ ಇರಲಿ, ಏನೇ ತೊಂದರೆ ತೊಡಕುಗಳಿದ್ರಿ ಅದನ್ನೆಲ್ಲ ನೀವು ಪರಿಹಾರ ಮಾಡಿಕೊಡಿ. ಮೇಲೆ ಮೊದಲಿನಂತೆ ನಮ್ಮ ಶಿಕ್ಷಣ ಸಂಸ್ಥೆ ಮುಂದುವರಿಸುವಂತಹ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಅದಲ್ಲ ಅಂತ ಆದರೆ ನಿಮ್ಮಂತ ಸಾಧ್ಯ ಆಗುವುದಿಲ್ಲ ಅಂತ ಆದರೆ ಇಲ್ಲಿಯ ಜನರು ಮುಂದಾಗಿ ಬರ್ತಾರೆ, ಮಾತಾಡ್ತಾರೆ. ಅವರು ಯಾರು ಮುಂದಾಗಿ ಬರ್ತಾರೋ ನೀವು ಅವರ ಸಂಗಡ ಚರ್ಚೆಯನ್ನು ನಡೆಸಿ ಯಥಾಸ್ಥಿತಿಗೆ ಮೊದಲಿಂದ ಇದ್ದಂತೆಯೇ ವಾಪಸ್ ಕೊಟ್ಟರು ನಮ್ಗೆ ತುಂಬ ಅತಿಯಾದ ಸಂತೋಷ. ಮೇಲಾಗಿ ದೇವಿ ಪ್ರಾರ್ಥನೆ ಅಂತಂದರೆ ನಮ್ಗೆ ಅತಿಯಾದಂತಹ ಸಂತೋಷ. ನಾವು ಈ ತುದಿ ವಯಸ್ಸಿನಲ್ಲಿ ನಾವು ಭಾಳ ಸಂತೋಷದಿಂದ ನಾವು ಈ ಲೋಕವನ್ನು ಪರಲೋಕಕ್ಕೆ ಹೋಗುವಂತಹ ಸಂದರ್ಭದಲ್ಲೂ ಅತಿಯಾದಂತಹ ಸಂತೋಷದಿಂದ ಹೋಗ್ತೇವೆ. ಅದಲ್ಲ ಅಂತಂದರೆ ನಾವು ಕಲಿತಂತಹ ಶಿಕ್ಷಣ ಸಂಸ್ಥೆ, ಕಲಿಸಿದಂತಹ ಶಿಕ್ಷಣ ಸಂಸ್ಥೆ ಎಲ್ಲಿ ಕಂಡರೂ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಈ ಮೊದಲ ಶಾಲೆ ಸುದ್ದಿಗಿದಲ್ಲಿ ಹೇಳಿದ್ರೆ ಈಗ ಇಂತಹ ಪರಿಸ್ಥಿತಿ ಬಂದೋಯ್ತು ಹೇಳ್ತಾರೆ. ಅಂತಹ ಒಂದು ಮಾತುಗಳನ್ನು ನಮ್ಮ ವಿದ್ಯಾರ್ಥಿಗಳಿಂದ ಊರಿನ ಸುತ್ತಮುತ್ತ ಜನರಿಂದ ಕೇಳುವಂತಹ ಪರಿಸ್ಥಿತಿ ದಯವಿಟ್ಟು ಬರಬಾರದು. ದಯವಿಟ್ಟು ನೀವು ಎಲ್ಲರೂ ಸಂಗಡ ಬೆರೆತು ಚರ್ಚೆಗೆ ಆಹ್ವಾನಿಸಿ ವಿಚರ್ಚೆಯನ್ನು ನಡೆಸಿ ಏನೇ ತೊಂದರೆ ತೊಡಕುವುದನ್ನು ಪರಿಹರಿಸಿ ಒಂದು ಮೊದಲಿನಂತೆಯೇ ಅವರು ನಿಮ್ಮ ಕಟ್ಟಿಗೆ ಒಳಪಟ್ಟು ಮೊದಲಿನಂತೆಯೇ ನೀವೆಲ್ಲ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಿ. ಅದಲ್ಲ ಅಂತ ಆದರೆ ಸಂತೋಷದಿಂದ ನೀವು ಬೇಸರ ಪಡೆದಿದ್ದೆ ಶಿಕ್ಷಣ ಹೇಳ್ತಕ್ಕಂಥ ನಿಮಗೆ ಶಿಕ್ಷಣದ ಮೇಲೆ ಅಭಿಮಾನ ಇದೆ, ಶಿಕ್ಷಣ ಹೇಳ್ತಕ್ಕಂಥ ಬೆಳೆಯಲ್ಲಿ ಹೇಳ್ತಕ್ಕಂಥ ಒಂದು ಒಳ್ಳೆಯ ಭಾವನೆಯಿಂದ ಮೊದಲಿನಂತೆಯೇ ನಮ್ಮ ಆಡಳಿತ ಮಂಡಳಿಯವರಿಗೆ ವಹಿಸಿಕೊಡಿ. ಎತ್ತಿಕೊಳ್ತಾ ನಾನು ಕರಿಕಾರ ಪರಮೇಶ್ವರರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಿಮ್ಮಲ್ಲಿಯೂ ನಮ್ಮ ಕಳಕಳಿಯ ವಿನಂತಿ.
ಇಷ್ಟನ್ನು ಹೇಳಿ ನಾನು ಈ ಸದ್ಯಕ್ಕೆ ಮಾತನ್ನು ಮುಗಿಸ್ತೇನೆ. ಮುಂದೆ ಪರಿಸ್ಥಿತಿಯನ್ನು ನೋಡಿಕೊಂಡು ಹೇಗೆ ಬರ್ತದೆ ಆಮೇಲೆ ನಾನು ನನ್ನ ವಿಚಾರಗಳನ್ನು ವಿಶೇಷವಾಗಿ ತಿಳಿಸ್ತೇನೆ.